ಗುರುಭ್ಯೋ ನಮಃ ಹರಿ ಓಂ. ಉದ್ದಾಲಕಾರಣಿಗಳು ಏನಂತಾರ, ನೀವೇನು ಉಪಾಸನೆ ಮಾಡ್ತೀರಿ ಅಂತ ಕೇಳಿದ ಕೂಡಲೇ ಅವರಂದ್ರು, ಇಲ್ಲ ನಾನು ಪ್ರತಿಷ್ಠಾ ಅಂತ ಉಪಾಸನೆ ಮಾಡ್ತೀನಿ ಅಂದ್ರೆ ಪೃಥ್ವಿ ಅಂತ ಉಪಾಸನೆ ಮಾಡ್ತೀನಿ ಅಂತಂದಾಗ, ಪೃಥ್ವಿ ಅಂತ ಅನ್ನೋ ಶಬ್ದಕ್ಕೆ ಪಾದ ಅಂತ ಅರ್ಥ, ಬೇರೆ ಏನಿಲ್ಲ. ಅದು ಭಗವಂತನ ಪಾದವಾಗೇ ಇದೆ. ಏನು ಇಲ್ಲ, ನೀವೇನು ಉಪಾಸನೆ ಮಾಡ್ತೀರಿ ಅಂತ ಕೇಳಿದ ಅಷ್ಟೇ ಹೇಳ್ಯಾರ ಅವರು. ಉಪಾಸನೆ ಮಾಡಿದಷ್ಟೇ ಹೇಳಿಕತ್ತಾರೆ. ಇದರಿಂದ ನಿಮ್ಗೆ ಏನ್ ಫಲ ಅಂತ ಗೊತ್ತಾಗ ಹೇಳ್ತಿದ್ರೆ ಏನೋ ಅವರು. ಕೇಳಿಲ್ಲಲ್ಲ, ಹೆಚ್ಚಿನ ಪ್ರಶ್ನೆ ಕೇಳಿಲ್ಲಲ್ಲ. ನೀವು ವೈಶ್ವಾನ ಅವ ಹೇಳ್ತ ಸಂತೋಷ ಆಗಿದೆ. ನೀವು ಅಲ್ರಿ, ಅವ್ರಿಗೆ ಗೊತ್ತದ. ನಾ ಹೇಳಿದ್ನಲ್ಲ, ಹೇಗ್ ಮಾಡ್ತೀರಿ ನೀ ಪ್ರಶ್ನೆ ಹಿಡಿದ ಅರ್ಥ ಆಯ್ತು ನಂಗೆ. ನಾ ಉತ್ತರ ಹೇಳ. ನೀವೇನ್ ಕೇಳಿಗತ್ತೀರಿ, ಉದ್ದಾಲಕರಿಗೆ ನಾ ಏನು ಈ ಉಪಾಸನೆಗೆ ಏನ್ ಫಲ ಉಳ್ಳಿಗತ್ತೀರಿ ಗೊತ್ತಿಲ್ಲ ಏನೋ. ಅವಶ್ಯ ಗೊತ್ತದ. ಮತ್ತೆ ಅವ ಹೇಳಿಗತ್ತ ಅಂದ್ರೆ ಅವನ್ ಸಂಬಂಧ, ಇವ್ರಿಗೇನ್ ಸಂಬಂಧದ? ಇವ್ರಿಗೆ ನೀವು ಏನ್ ಇದು ಫಲ ಏನು ಅಂತ ಗೊತ್ತೇನು ಅಂತ ಕೇಳಿದ್ರೆ ಅವ್ರು ಗೊತ್ತದ ಇಲ್ಲ ಅಂತ ಹೇಳಿ ಬೇರೆ ಇತ್ತು. ನೀವು ಉಪಾಸನೆ ಮಾಡ್ತೀರಿ, ಒಳ್ಳೇದಾತ ನಿಮ್ಗೆ ಫಲ ಅದ ಅಂತ ಅಂತಾರ. ಎಸ್ ಅಂತಾರ ಅವರು. ಅಲ್ಲಿ ಎಷ್ಟು ವಿಷಯ ಗೊತ್ತದ ಅಂತ ಅರ್ಥ. ಇನ್ನು ಮುಂದದ ಈಗ ಶುರು ಆಗೇ ಇಲ್ಲ ಇನ್ನು ಪಾಠ. ನೀವೇನ್ ಕಲ್ತೀರಿ ಅಂತ ಕೇಳಿಗತ್ತಾರ. ಮತ್ತೆ ನಿನ್ನೆ ಹೇಳ್ತೀನಿ, ಈ ಪ್ರಶ್ನೆ ಹೆಂಗದ, ನೀವೇನ್ ಕಲ್ತೀರಿ ಅಂತ ಕೇಳಿತಾರ. ಹೌದಪ್ಪ, ಇದಕ್ಕೆ ಈ ಹೆಸರು ಅಂತ ಹೇಳಿದ. ಇನ್ನೂ ಏನು ಉಪಾಸನೆ ಹೇಳೇ ಇಲ್ಲ. ಇನ್ನು ಮುಂದೆ ಹೇಳ್ತಾನ. ಪಾಠ ಶುರು ಆಗಿಲ್ಲ ಇನ್ನು. ಮಂಗಳದ ದಿವಸ ಪಾಠ ಹೇಳ್ತಿರ್ತೀವಿ ನಾವು, ಮೊದಲೇ ಹೇಳುದಿಲ್ಲ ನಾವು. ಅದಕ್ಕೆ ಇಲ್ಲ, ಇನ್ನು ಮುಂದೆ ಏನ್ ಹೇಳಿದಾರ, ಈ ವೈಶ್ವಾನರ, ನೀವೇನು ವೈಶ್ವಾನರ ಒಂದೊಂದು ಭಾಗ ತಿಳ್ಕೊಂಡಿದ್ದೀರಿ, ಪೂರ್ಣ ತಿಳ್ಕೊಳ್ರಿ ಅಂತ ಮುಂದಿನ ಮಾತು ಹೇಳ್ತಾರೆ. ಈಗ ಪೂರ್ಣ ತಿಳ್ಕೋಬೇಕು, ಪಂಚಾಹುತಿ ಹಾಕ್ಬೇಕು, ಇವೆಲ್ಲ ಮುಂದೆ ಅವ್ರು ಕಲಿಸೋ ವಿದ್ಯೆ. ಈಗ ಬೆಳಿಗ್ಗೆ ಹೇಳಿದ, ಅದಕ್ಕೆ ನೀವೇನ್ ಕಲ್ತೀರಿ ಎಂಬುದು ಮೊದಲು ನನಗೆ ಹೇಳ್ರಿ, ಆಮೇಲೆ ನಾ ಮುಂದಿನ ಹೇಳ್ತೀನಿ ಅಂತ. ಏನ್ ಕಲ್ತೀರಿ ಗೊತ್ತಾತಿಲ್ಲೋ? ಹಂಗ್ಯಾಕ್ರಿ, ಇನ್ನು ಬೇರೆ ರಗಡ್ ಕಲ್ತೀವಿ ಇನ್ನು. ಪ್ರಥನಾತ್ ಪೃಥ್ವಿ ನಾಮ. ಪ್ರಥನಾತ್ ವಿಸ್ತಾರವಾದದ್ರಿಂದ ಪೃಥ್ವಿ ಅಂತ ಕರ್ಸ್ಕೋತದ. ಪ್ರತಿಷ್ಠಾ ಚ ಪ್ರತಿಷ್ಠಿತೇ. ಪ್ರತಿಷ್ಠಾ ಅದಕ್ಕೆ ಪ್ರತಿಷ್ಠಾ ಅಂತೂ ಕರೀತಾರೆ. ಪಾದೌ ಭಗವತೋ ವಿಷ್ಣೋ ಅಂದ್ರೆ ಉಳಿದವರ ಪ್ರತಿಷ್ಠೆಗೆ ಕಾರಣವಾಗಿದೆ. ಅದು ಉಳಿದವರ ಪ್ರತಿಷ್ಠೆಗೆ ಕಾರಣವಾಗಿದೆ. ಅದರಿಂದ ನಾವು ಸುಸ್ಥಿರವಾಗಿ ಇರಬೇಕು, ನಮಗ ಮತ್ತೆಲ್ಲ ಒಳ್ಳೆ ಊಟ ನಿದ್ದೆ ಎಲ್ಲ ವ್ಯವಸ್ಥೆ ಬೇಕು ಅನ್ನೋದಕ್ಕೆ ಆಗಿದೆ. ಅದೇ ಎಲ್ಲರ ಸ್ಥಿತಿಗತಿಗಳಿಗೆ ಕಾರಣವಾಗಿರುವಂತಹದ್ದು ಭಗವಂತನ ಪಾದವಾದ್ರಿಂದ ಪ್ರತಿಷ್ಠಾ ಅಂತ ಕರೆಸ್ಕೋತದೆ. ಅದರಿಂದ ಪೃಥ್ವಿ ಹುಟ್ಟಿದ, ಪೃಥ್ವಿ ಅಲ್ಲೇ ಆಶ್ರಯ ಪಡ್ಕೊಂಡದ. ಅದಕ್ಕೆ ಹೇಳಿದ್ರು, ಪೃಥಿವ್ಯಾಶ್ರಯ ಏವಹಿ ವಿಷ್ಣು ಭಗವತಃ ವಿಷ್ಣೋ ಪಾದವು, ಭಗವಂತ ಪರಮಾತ್ಮನ ಪೂಜ್ಯನಾದ ವಿಷ್ಣುವಿನ ಪಾದಗಳು ಪೃಥ್ವಿಗೆ ಆಶ್ರಯವಾಗಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಆಚಾರ್ಯ ಒಂದು ಪ್ರಮಾಣವನ್ನು ಒದಗಿಸ್ತಾರೆ. ಉತ್ತಮಾನಂ ಹಿ ಪಾದೇನ ಸರ್ವಂ ರೂಪಂ ಹಿ ಕಥ್ಯತೆ. ವಿಷ್ಣೋ ಪದಂ ಇತಿ ಹ್ಯಸ್ಮಾತ್ ಪ್ರಥಿತಿ ವೈದಿಕಿ ಸ್ಮೃತ ಅಂತ ಹೇಳ್ತಾ ಇದ್ದಾರೆ. ಈಗ ಪೃಥ್ವಿಗೆ ಆಶ್ರಯವಾಗಿದೆ, ಪೃಥ್ವಿಯಲ್ಲಿ ಇದೆ ಅಂತ ನೀವು ಹೇಳಿಕತ್ತೀರಿ. ಈಗ ಯಾವುದು ಭಗವಂತನ ಪಾದ, ಹೌದೋ ಇಲ್ಲೋ? ನೀವು ಹೆಂಗೆ ಹೇಳಿದ್ರಿ, ನೀವು ಉದ್ದಾಲಕರೇ, ನೀವು ಉಪಾಸನೆ ಮಾಡುವಂತಹ ಪೃಥ್ವಿ ಅನ್ನೋದು ಭಗವಂತನ ಪಾದವೆನಿಸಿದೆ. ಅದು ಪೃಥ್ವಿಗೆ ಆಶ್ರಯವಾಗಿದೆ. ಪೃಥ್ವಿಯಲ್ಲಿ ಅದ ಸಹಜ ನೋಡ್ರಿ, ಎಲ್ಲೆಲ್ಲ ಆಶ್ರಯ ಇರ್ತದೆ ಎಂಬುವ ವಿಷಯವನ್ನು ಹೇಳಿಕತ್ತಾರೆ. ಈಗ ಕಣ್ಣು, ಭಗವಂತನ ಕಣ್ಣಿಲ್ಲದ, ಸೂರ್ಯನಿಗೆ ಆಶ್ರಯವಾಗಿದೆ, ಸೂರ್ಯನಲ್ಲದ, ಹಿಂಗೆಲ್ಲ ಹೇಳ್ಕೋದ್ ಬಂದಂಗೆ ಹೇಳಿದ್ರು. ಹಿಂಗಂತೀರಿ. ಆದ್ರ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಜಾಗ ದಿವಿ ವಚಕ್ಷುರಾತ ತಮ್ ಅಂತ ಒಂದು ಮಂತ್ರ ಅದ. ಇಲ್ಲಿ ಬಂದಿಲ್ಲ, ವೇದೇಶ ತೀರ್ಥರು ಕೊಟ್ರ ಅದನ್ನ. ಈ ಶ್ಲೋಕ ಯಾಕೆ ಹೊಂಟದ ಅಂತ ತಿಳ್ಕೊಂಡು ವೇದೇಶ ತೀರ್ಥರು ಕೊಡ್ಲಿಕತ್ತಾರ. ಅಲ್ಲಿ ಆ ಮಂತ್ರದಲ್ಲಿ ತದ್ವಿಷ್ಣೋ ಪರಮಂ ಪದಂ ದಿವಿ ವಚಕ್ಷುರಾತ ತಮ್, ಅಲ್ಲೇನ್ ಮಾಡ್ಲಿಕತ್ತದ ಅಂದ್ರ, ಅದು ಆತತ ಎಲ್ಲ ಕಡೆಗೆ ಭಗವಂತನ ಪಾದ ವ್ಯಾಪಿಸಿಕೊಂಡಿದೆ ಅಂತ ಹೇಳಿಕತ್ತದ. ಆತತ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ಜಗತ್ತಿನ ತುಂಬೆಲ್ಲ ವ್ಯಾಪಿಸಿಕೊಂಡಿದೆ ಭಗವಂತನ ಪಾದ ಅಂತ ಅಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಬರೀ ಪೃಥ್ವಿಯಲ್ಲವ ಅಂತ ಇಷ್ಟೇ ಹೇಳಿಕತ್ತೀರಿ. ಮತ್ತದು ಜಗದಾಶ್ರಯವೋ ಪೃಥಿವ್ಯಾಶ್ರಯವೋ, ಜಗತ್ ಸ್ಥಿತವೋ ಪೃಥ್ವಿ ಸ್ಥಿತವೋ, ಪರಸ್ಪರ ವಾಕ್ಯಗಳಿಗೆ ವಿರೋಧ ಅನಿಸ್ತದಲ್ಲ ನಮಗ, ಹೌದೋ ಇಲ್ಲ? ವಿರೋಧ ಅನಿಸ್ತದೋ ಇಲ್ಲೋ? ಒಂದ್ ಕಡೆಗೆ ಜಗತ್ತಿನ ತುಂಬಿಕೊಂಡದ ಅನ್ನೋದು, ಇನ್ನೊಂದ್ ಕಡೆಗೆ ಪೃಥ್ವಿಯಲ್ಲಿ ಅಷ್ಟ ಅದ ಅಂತ ಅನ್ನೋದು. ಈಗ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಶ್ರೀಮದಾಚಾರ್ಯ. ಏನಿಲ್ಲ, ಉತ್ತಮಾನಂ ಹಿ ಪಾದೇನ ಸರ್ವಂ ರೂಪಂ ಹಿ ಕಥ್ಯತೆ. ದೊಡ್ಡವರ ಸ್ವರೂಪವನ್ನು ಹೇಳುವ ಕಾಲದಲ್ಲಿ ಏನು ಪಾದ ಶಬ್ದದಿಂದಲೇ ಅವರ ಸ್ವರೂಪವನ್ನು ಹೇಳ್ಬಿಡ್ತಾರೆ. ಹಿಂಗಾಗಿ ತದ್ವಿಷ್ಣೋ ಪರಮಂ ಪದಂ ಅಂತ ಅನ್ನೋ ವಾಕ್ಯದಲ್ಲಿ ಪದ ಅಂತ ಶಬ್ದ ಏನದ,
ಇದು ಪಾದ ಶಬ್ದದ ಪರ್ಯಾಯ. ಅದು ಪದ ಪಾದ ಎರಡು ಪರ್ಯಾಯ ಶಬ್ದಗಳು. ಅಂದಮೇಲೆ ಭಗವಂತನ ಸ್ವರೂಪ ಎಲ್ಲ ಕಡೆಗೆ ತುಂಬಿದೆ ಅಂತಂದ್ರೆ ಅವನ ಪಾದ ಭೂಮಿಯಲ್ಲದ ಅಂದ್ರೆ ವಿರೋಧ ಏನಿಲ್ಲ. ವಿರೋಧ ಹೆಂಗ್ ಪರಿಹಾರ ಮಾಡಿದ್ರು ಶ್ರೀಮದಾಚಾರ್ಯರು? ಹೆಂಗ್ ಪರಿಹಾರ ಮಾಡೋದು ವಿರೋಧವನ್ನ? ಎಲ್ಲಾ ಕಡೆಗೆ ಭಗವಂತನ ಇದ್ದಾನ, ಭಗವಂತನ ಪಾದದ ಅಂತ ಹೇಳ್ತದ ಮಂತ್ರ. ನೀವು ನೋಡಿದ್ರೆ ಪೃಥ್ವಿಯಲ್ಲಿ ಎಷ್ಟದ ಅಂತಂತೀರಿ, ಮತ್ತೆ ನಿಮಗ ಅವ್ರಿಗೆ ವಿರೋಧ ಬಂತಲ್ಲ ಆ ಮಂತ್ರಕ್ಕೆ ಅಂದ್ರೆ ಅಲ್ಲ. ಅಲ್ಲಿ ಬಂದ ಪದ ಅನ್ನೋ ಶಬ್ದಕ್ಕೆ ಸ್ವರೂಪ ಅಂತ ಅರ್ಥ. ಭಗವಂತನ ಸ್ವರೂಪವು ಸರ್ವತ್ರ ವ್ಯಾಪಿಸಿಕೊಂಡಿದೆ ಅಂತಂದ್ರು, ಮತ್ತ ಇಲ್ಲಿ ಪೃಥ್ವಿಯಲ್ಲಿ ಪಾದ ಇದೆ ಅಂದ್ರು ಏನು ವಿರೋಧನೇ ಇಲ್ಲ. ಯಾಕೆ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದ ಪೃಥ್ವಿಯ ಪಾದ ಇದ್ದೇ ಇರ್ತದೆ. ಇಲ್ಲಿಂದ ತನಕ ವ್ಯಾಪಿಸಿಕೊಂಡು ನಿಂತವಂಗ ಪಾದ ಮತ್ತೆ ಎಲ್ಲಿ ಪೃಥ್ವಿ ಒಳಗೆ ಇರ್ಬೇಕಲ್ಲ ಮತ್ತೆ. ಅದರಿಂದ ಏನು ವಿರೋಧವಿಲ್ಲ. ಹಂಗಾರೆ ಏನಾಯ್ತು ಈಗ? ಶ್ರೀಮದಾಚಾರ್ಯರ ಈ ಪ್ರಮಾಣ ವಾಕ್ಯವು ವಿಷ್ಣೋಹೋ ಪದಮಿತಿ ಹ್ಯಸ್ಮಾತ್ ಪ್ರಥಿತಿರ್ ವೈದಿಕಿ ಸ್ಮೃತ ವಿಷ್ಣೋ ಪರಮಂ ಪದಂ ಎನ್ನುವಂತಹ ವಾಕ್ಯದಿಂದ ವೇದದಲ್ಲಿ ಪ್ರಸಿದ್ಧದ. ಏನ್ ಪ್ರಸಿದ್ಧಿ ಅದ ಅಂತಂದ್ರೆ ಉತ್ತಮರ ಸ್ವರೂಪವನ್ನ ಪಾದದಿಂದ ಹೇಳಲಾಗ್ತದ ಅಂತ ಪ್ರಸಿದ್ಧ ಅದ. ಇಷ್ಟ ವಾಕ್ಯದ. ಅದಕ್ಕೆ ವೇದೇಶ್ವರರು ವ್ಯಾಖ್ಯಾನ ಮಾಡಿದ್ರು. ಅವರು ಏನಂತ, ಭಗವಂತನ ಪಾದವು ವಿಷ್ಣೋಹೋ ಪರಮಂ ಪದಂ ಅನ್ನುವ ಮಂತ್ರದಲ್ಲಿ ಜಗತ್ತಿನ ತುಂಬ ವ್ಯಾಪಿಸಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಉದ್ದಾಲಕರು ಪೃಥ್ವಿಯಲ್ಲಿ ಮಾತ್ರ ಇರುವಂತಹ ಪ್ರತಿಷ್ಠೆ ಎನ್ನುವ ಹೆಸರಿನ ಪಾದವನ್ನು ಉಪಾಸನೆ ಮಾಡ್ತೀನಿ ಅಂತ ಹೇಗಂದ್ರು? ಒಂದು ಕಡೆಗೆ ಇದೇ ವ್ಯಾಪಿಸಿದೆ ಅನ್ನೋದು ಎರಡು ಪರಸ್ಪರ ವಿರುದ್ಧ ಅಲ್ವೇನು ಅಂತ ಕೇಳಿದಾಗ, ಅಲ್ಲ. ಉತ್ತಮಾನಾಂ ಹಿ ಪಾದೇನ ಸರ್ವಂ ರೂಪಂ ಹಿ ಕಥ್ಯತೆ. ಉತ್ತಮರ ಸ್ವರೂಪವನ್ನ ಅವರ ಪಾದದಿಂದಲೇ ಹೇಳಿಕ್ ಬರ್ತದ. ಅವರ ಪಾದ ಅವರ ತಮ್ಮ ಇಡೀ ಸ್ವರೂಪವನ್ನು ನಿರ್ಧಾರ ಮಾಡುವಷ್ಟು ಇರ್ತದ ನೋಡ್ರಿ. ಪಾದ ಧೂಳಿಯಲ್ಲಿ ಪಾದನೆ ಪಾದ ಧೂಳಿ ಅಲ್ಲ, ಪಾದ ಧೂಳಿ ಅಂದ್ರೆ ಪಾದಕ್ಕೆ ಹತ್ತಿದ್ದು ಅಂತ. ಈಗ ಇಲ್ಲಿ ಪ್ರಸಂಗ ಇದ್ದದ್ದು ಪಾದದಿಂದ ಅಂತ. ಪಾದ ಹೊಂದಲ್ಲಪ್ಪ, ಹಂಗಲ್ಲ ಕೈ ಮುತ್ತೆಲ್ಲ. ಪಾದ ಇಸ್ ಈಕ್ವಲ್ ಟು ಸ್ವರೂಪ, ಪಾದ ಇಸ್ ಈಕ್ವಲ್ ಟು ರೂಪ. ಅವನ ರೂಪ ಎಲ್ಲ ಕಡೆಗೆ ಇದೆ ಅಂತಂದಾಗ ಪಾದ ಮತ್ತು ಭೂಮಿಯಲ್ಲಿ ಇರಲೇಬೇಕು, ಈ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ಆಯ್ತು, ಮುಂದೆ ಹೋಣಂತ. ತಾನ್ ಹೋವಾಚ ಏತೆ ಖಲು ವೈಯೂಯಂ ಪೃಥಗಿಮಮೇವ ಆತ್ಮಾನಂ ವೈಶ್ವಾನರಂ ವಿದ್ವಾಂಸಃ ಅನ್ನಂ ಅಥ ಯಸ್ತ್ವೇತಮೇವಂ ಪ್ರಾದೇಶ ಮಾತ್ರಂ ಅಭಿಮಾನಮಾತ್ಮಾನಂ ವೈಶ್ವಾನರ ಉಪಾಸ್ತೆ ಸ ಸರ್ವೇಷು ಲೋಕೇಶು ಸರ್ವೇಷು ಭೂತೇಷು ಸರ್ವೇಷು ಆತ್ಮಸು ಅನ್ನಮತ್ತಿ. ಹಾಗೇನಂತಾರ, ತಾನ್ ಹೋವಾಚ. ಹಿಂಗ ಇವ್ರ 6 ಮಂದಿ ಹೇಳಿದ ಮೇಲೆ ಅವರಿಗೆಲ್ಲ ಉಪದೇಶವನ್ನ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ. ಏನಂತ ತಿಳ್ಕೊಂಡು, ಯೂಯಂ ಏತೆ ವೈಖಲು ಇವೇನವಲ್ಲ, ಯೂಯಂ ಪೃಥಗಿವ ನೀವು ಪ್ರತ್ಯೇಕವಾಗಿ ಅಂದ್ರೆ ಒಂದೊಂದು ಅವಯವಗಳುಳ್ಳ ಆತ್ಮಾನ ವೈಶ್ವಾನರಂ ವಿದ್ವಾಂಸಃ ಅನ್ನಮರ್ಥ ಭಕ್ಷಯತ. ಭಗವಂತನ ಒಂದೊಂದು ರೂಪಗಳನ್ನು ತಿಳಿದಿದ್ದೀರಿ, ಅದರ ಫಲವಾಗಿ ಅನ್ನವನ್ನು ಉಣ್ತಿದ್ದೀರಿ. ಇಷ್ಟರ್ಥ ಅದಕ್ಕ. ತಾನ್ ಹೋವಾಚ, ಈ ಅಶ್ವಪತಿ ರಾಜನು ಅವರನ್ನ ಕುರಿತು ಹೇಳ್ತಾನಂತ. ಏತೇ ವೈ ಖಲು, ಈಗ ನೀವೇನ್ ಮಾಡ್ತಿದ್ದೀರಿ, ಯೂಯಂ ನೀವುಗಳು, ಪೃಥಗಿವ ಒಂದೊಂದು ಅಂಗಗಳು ಪ್ರತ್ಯೇಕ. ಇಮಂ ಆತ್ಮಾನಂ ವೈಶ್ವಾನರಂ ವಿದ್ವಾಂಸಃ ಅನ್ನಂ ಅರ್ಥ. ಹಿಂಗ ನೀವು ತಿಳ್ಕೊಂಡು ಅನ್ನವನ್ನು ಭೋಗ ಮಾಡ್ತಾ ಇದ್ದೀರಿ. ಎಸ್ತು ಯಾರಾದರೂ, ಏತಮೇವಂ ಪ್ರಾದೇಶ ಮಾತ್ರಂ, ಈ ಭಗವಂತ ಇದ್ದಾನಲ್ಲ ವೈಶ್ವಾನ ರೂಪಿಯಾದ ಪರಮಾತ್ಮ, ಪ್ರಾದೇಶ ಮಾತ್ರಂ. ಪ್ರಾದೇಶ ಮಾತ್ರಂ ಅಂತಂದ್ರೇನು? ಚೋಟುದ್ದದ ಅಳತೆ ಇರುವಂತಹ ಅಭಿವಿಮಾನಂ ಅಂದ್ರೆ ಸರ್ವತ್ರ ವ್ಯಾಪ್ತನಾದ. ಆತ್ಮಾನಂ ವೈಶ್ವಾನರಂ ಉಪಾಸ್ತೆ. ಎಲ್ಲಿ ಹೇಳಿರ್ತಾರ ಅವರು? ಅಶ್ವಪತಿ ಅಂತಾರ. ಈಗ ಉಪದೇಶ ಶುರುವಾತ್ ನೋಡ್ರಿ ಧೂಳ್ಕೇಡವರ. ನಿಮ್ಮ ಹೃದಯ ಕಮಲದಲ್ಲಿ ಅದೆಷ್ಟದ ಇಷ್ಟದ ಚೋಟದ ಹೃದಯ. ಈ ಚೋಟುದ್ದಿರುವ ಹೃದಯದಲ್ಲಿ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನಿದ್ದಾನೆ. ಅವ ವೈಶ್ವಾನರ ಇದ್ದಾನ. ಅವನನ್ನ ಯಾರು ಉಪಾಸನೆ ಮಾಡ್ತಾರೋ ಸರ್ವೇಷು ಲೋಕೇಶು ಸರ್ವೇಷು ಭೂತೇಶು ಸರ್ವೇಷಾಂ ಆತ್ಮಸು ಅನ್ನಮತ್ತಿ. ಎಲ್ಲರೂ ತಿನ್ನುವಂತಹ ಅನ್ನವನ್ನ ಅವರು ಭೋಗ ಮಾಡ್ತಾರೆ. ಅಷ್ಟು ಯೋಗ್ಯತಾ ಅದ ಅಂತ ತಿಳಿದುಕೊಂಡು ಹೇಳ್ತಾ ಇದ್ದಾರೆ. ತಿಳಿತಾ ನೋಡ್ರಿ. ಅದಕ್ಕೇನಂದ್ರು, ನೀವೆಲ್ಲರೂ ಕೂಡ ವೈಶ್ವಾನ ರೂಪಿಯಾಗಿರುವಂತಹ ಪರಮಾತ್ಮನ ಬೇರೆ ಬೇರೆ ಅವಯವಗಳನ್ನ ಮಾತ್ರ ಉಪಾಸನ ಮಾಡ್ತಾ ಇದ್ದೀರಿ. ಅದರ ಫಲವಾಗಿ ಯಥೇಷ್ಟವಾದ ಅನ್ನ ಉಣ್ತಿದ್ದೀರಿ. ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನನ್ನ, ವೈಶ್ವಾನರನನ್ನ ಎಲ್ಲಾ ಅವಯವಗಳಿಂದ ಕೂಡಿ ಉಪಾಸನ ಮಾಡಿದರೆ ಅವ ಎಲ್ಲರಲ್ಲಿರುವಂತಹ ಅನ್ನವನ್ನ ಭೋಗ ಮಾಡ್ತಾನ ಅಂತ ತಿಳಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೇನು ಅಂತ ಕೇಳಿದ್ರೆ ಅದಕ್ಕೆ ವೇದೇಶ್ವರಂತಾರೆ, ಇದು ನಿಮಗಲ್ಲ, ದೇವತೆಗಳಿಗೆ ಸಂಬಂಧಪಟ್ಟದ್ದು ಅಂತ ತಿಳಿದುಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ. ಬರಿತಾ ನೋಡ್ರಿ. ದೇವತಾ ಅಪೇಕ್ಷೆಯ ಏತತ್ ಅಂದ್ರೆ
ಅಷ್ಟು ಅವಯವಗಳನ್ನು ಕೂಡಿಸಿ ವೈಶ್ವಾನ ರೂಪಿಯಾದ ಪರಮಾತ್ಮ ಹೃದಯ ಕಮಲದಲ್ಲಿದ್ದಾನೆ, ಹಿಂಗೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಉಪಾಸನೆ ಮಾಡೋದು ದೇವತೆಗಳು ಮಾತ್ರ. ಆ ದೇವತೆಗಳಿಗೆ ಇದು ವ್ಯವಸ್ಥೆಯನ್ನು ತಿಳ್ಕೊಳ್ರಿ ಅಂತ ಹೇಳಿದ್ದಾರ. ಸರಿನಾ? ಮುಂದೆ ಹೋಗೋಣ. ಏನಂತಾರ ಹೋಗೋಣಂತ ಬರ್ರಿ. ಏನಾತು? ತಸ್ಯ ಹವ ಏತಸ್ಯ ಆತ್ಮನಃ ವೈಶ್ವಾನರಸ್ಯ. ನೋಡ್ರಪ್ಪ, ಸಮಗ್ರ ಅವಯವನ್ನು ಉಪಾಸನ ಮಾಡುವಂತಂದ್ರಲ್ಲ, ಹೆಂಗ್ ಮಾಡ್ಬೇಕು ನಾವು? ನೀ ಹೇಳ್ಬಿಟ್ಟಿ ಮಾಡು ಅಂತ ತಿಳ್ಕೊಂಡು, ಯಾವ್ದು ಯಾವ ಅಂಗ ಯಾವ್ದಿದು ಅಂತ ನಮ್ಗೆ ಗೊತ್ತಿಲ್ಲಲ್ಲ ಅಂತಂತೀವಿ ಅಂದ್ರೆ ಅದಕ್ಕೆ ಹೇಳ್ತಾವ. ಗೊತ್ತಿರ್ಬೇಕು ಎಂಬುದನ್ನ ಹೇಳ್ತೀವಿ. ಏನು ಅಂತಂದ್ರೆ ವೈಶ್ವಾನರಸ್ಯ ಮೂರ್ಧೇವ ಸುತೇಜಾಹ. ಏನದು? ಮೂರ್ಧ ಅಂದ್ರೆ ತಲೆ, ಅದೇ ಮೂರ್ಧ ಹೇಳಿದಲ್ಲ, ಸುತೇಜಾಹ. ಚಕ್ಷುಹು ವಿಶ್ವರೂಪ, ಪ್ರಾಣಃ ಪೃಥಗ್ವರ್ತ್ಮ, ಸಂದೇಹೋ ಬಹುಲೋ, ಬಸ್ತಿರೇವ ರಹಿ, ಪೃಥಿವ್ಯೇವ ಪಾದೌ, ಉರ ಏವ ವೇದಿ, ಲೋಮಾನಿ ಬರ್ಹಿ, ಹೃದಯಂ ಗಾರ್ಹಪತ್ಯ, ಮನೋ ಅನ್ವಾಹಾರ್ಯ ಪಚನಃ, ಹಾಸ್ಯ ಮಾಹವನೀಯ. ಅದ್ಭುತ ಆಯ್ತು ವ್ಯವಸ್ಥೆ. ಎಲ್ಲದಪ್ಪ ಇವೆಲ್ಲ ಅಂತಂದ್ರ ನಿಮ್ಮ ದೇಹದಲ್ಲಿಯೇ ಇದೆ, ಎಲ್ಲೋ ಬೇರೆ ಕಡೆ ಹುಡ್ಕೊಂಡು ಹೋಗ್ಲಿಕ್ಕೆ ಹೋಗ್ಬಿಡ್ರಿ. ಇಡೀ ನಿಮ್ ದೇಹದೊಳಗೆ ಭಗವಂತನ ಕೂತ್ಬಿಟ್ಟದ. ಇಲ್ಲೇ ನಿಮ್ ತಲೆ ಅದ ನೋಡ್ರಿ, ಅಲ್ಲೇ ಇದ್ದಾನ ವೈಶ್ವಾನ ರೂಪಿ ಪರಮಾತ್ಮನ ತಲೆ ಅದ. ಹೆಸರೇನು? ತಸ್ಯ ಹವ ಏತಸ್ಯ ಆತ್ಮನಃ. ಈ ಸ್ವಾಮಿಯಾದ ವೈಶ್ವಾನರನ ಮೂರ್ಧೇವ ಸುತೇಜಾಹ. ನನ್ನ ತಲೆಯಲ್ಲಿ ಆ ವೈಶ್ವಾನ ರೂಪಿ ಪರಮಾತ್ಮನ ತಲೆ ಇದೆ, ಅದಕ್ಕೆ ಹೆಸರು ಸುತೇಜ. ಚಕ್ಷುರ್ ವಿಶ್ವರೂಪ, ಕಣ್ಣೇನಿದೆ ಅಲ್ಲ ಇದಕ್ಕೆ ವಿಶ್ವರೂಪ ಅಂತ ಹೆಸರು. ಕಣ್ಣಿನಲ್ಲಿ ಕಣ್ಣದ. ಪ್ರಾಣ ಪೃಥಗ್ ವರ್ತ್ಮ, ಪ್ರಾಣ ಏನಿದೆ ಅಲ್ಲ ಪೃಥಗ್ ವರ್ತ್ಮ, ವಿಲಕ್ಷಣ ಕಾರ್ಯವನ್ನ ಮಾಡುವಂತಹದ್ದು. ಸಂದೋಹೋ ಬಹುಲೋ, ನನ್ನ ಮಧ್ಯ ದೇಹದಲ್ಲಿ ಅವನ ಬಹುಲ ಅಂತ ಹೆಸರದ, ಅಂದ್ರೆ ಆ ವಿಸ್ತಾರವಾಗಿರುವಂತಹದ್ದು. ಬಸ್ತಿರೇವ ರೈಹಿ, ಬಸ್ತಿ ಕಟಿ ಪ್ರದೇಶಕ್ಕೆ ರೈ ಅಂತ ಕರೀತಾರೆ. ಪೃಥಿವ್ಯೇವ ಪಾದವು, ಪೃಥ್ವಿಗಳೇ ಪಾದದಲ್ಲೆವ. ಮುಗಿತು. ಉರ ಏವ ವೇದಿಹಿ, ಇನ್ನೊಂದು ಮುಗಿಸಿದ್ದಿಲ್ಲ, ಅದು ಹೇಳ್ಬೇಕಾಗಿತ್ತಲ್ಲ ಈಗ, ಅದು ಉಳ್ಕೊಂಡ್ಬಿಟ್ಟದ. ಅದಕ್ಕೆ ವಕ್ಷಸ್ಥಳ ಏನಿದೆ ನೋಡ್ರಿ, ಈ ವಕ್ಷಸ್ಥಳವನ್ನ ವೇದಿ, ವೇದಿ ಅಂದ್ರೆ ಯಜ್ಞಕುಂಡ ಅಂತ ಅರ್ಥ, ಬರ್ಕೊಳ್ರಿ. ಉರ ಏವ, ಉರಹ ವೇದಿ, ನಮ್ಮ ವಕ್ಷಸ್ಥಳವೇ ವೇದಿಯಾಗೇದ. ಅದ ನೀವು ಹೃದಯದಲ್ಲಿದ್ದ ಪರಮಾತ್ಮನಿಗೆ ಆಹುತಿಯನ್ನು ಕೊಡ್ಬೇಕೀಗ. ಸರಿ ಹೋತಾ? ದೇಹ ತುಂಬ ವ್ಯಾಪಿಸ್ಕೊಂಡಾನ, ಆಹುತಿಯನ್ನೆಲ್ಲಿ ಹಾಕೋದು? ಹೃದಯದಲ್ಲಿ ಹಾಕೋದು. ಈಗ ಮುಂದೆ ನೋಡ್ರಿ ಏನಂತಾರ, ಧೋಳ್ಕೇಡಾಚಾರ್ಯ ಹೇಳೋಣ ಮುಂದ. ರೈಟ್ ನೋಡ್ರಿ. ಸರಿ. ಬರ್ಹಿಹಿ ಹೃದಯಂ, ಹೃದಯ ಆಯ್ತು. ವೇದಿರ್ ಲೋಮಾನಿ. ಯಾವುದು ಅಂತ ಪ್ರಶ್ನೆ ಬಂದ್ರ, ಎದೆ. ಎದೆ ಅಂತನ್ನೋದು ಏನಾಗಿದೆ? ಪೃಥ್ವಿ. ಎದೆ ಯಜ್ಞವೇದಿಗೆ ಅಭಿಮಾನಿ ದೇವತೆಗಳು ಯಜ್ಞಕುಂಡಕ್ಕೆ ಆಶ್ರಯವಾಗಿದೆ. ರೋಮ ಬರ್ಹಿ, ಬರ್ಹಿಹಿ ಲೋಮಾನಿ. ಉರಯೇವ ವೇದಿ ಅಂತ ಮುಗಿತಾ ಈಗ ಶಬ್ದವನ್ನ. ಅಲ್ಲಿ ಪಾದೌ ಪೃಥಿವೇವ ಪಾದೌ ಉರಯೇವ ವೇದಿ ಕಾಮ ಹಾಕೊಳ್ರಿ. ಲೋಮಾನಿ ಬರ್ಹಿಹಿ ಅಂತ ಹಾಕೋಬೇಕು. ಅದು ಶಬ್ದಗಳು ಎಲ್ಲೆಲ್ಲೋ ನಿಲ್ಲಿಸೋಕೆ ಗೊತ್ತಾಗಿಲ್ಲ. ಅದಕ್ಕೆ ತಸ್ಯವ ಒಂದ್ಸಲ ಹೇಳ್ಕೊತ ಹೋಗ್ತೀವಿ, ನೋಡ್ಕೊಳ್ರಿ. ತಸ್ಯವಹ ಏತಸ್ಯ ಆತ್ಮನಃ ವೈಶ್ವಾನರಸ್ಯ ಕಮ ಹಾಕೊಂಡು ಇಟ್ಕೊಳ್ರಿ. ಮೂರ್ಧೇವ ಸುತೇಜ ಕಮ ಹಾಕೊಳ್ರಿ. ಚಕ್ಷುರ್ ವಿಶ್ವರೂಪ ಕಮ ಹಾಕೊಳ್ರಿ. ಪ್ರಾಣ ಪೃಥಗ್ ವರ್ತ್ಮ, ಸಂದೇಹೋ ಬಹುಲೋ, ಬಸ್ತಿರೇವ ರೈಹಿ, ಪೃಥಿವ್ಯೇವ ಪಾದೌ ಉರಯೇವ ವೇದಿ, ಲೋಮಾನಿ ಬರ್ಹಿ, ಹೃದಯಂ ಗಾರ್ಹಪತ್ಯ, ಮನೋ ಅನ್ವಾಹಾರ್ಯ ಪಚನಃ, ಹಾಸ್ಯ ಮಾಹವನೀಯ. ಸರಿ ಆಯ್ತಿಲ್ಲ? ಈಗ ಯಾವ್ದಾವ್ದು ಗೊತ್ತಾಗ್ತದೆ, ಇಲ್ಲ ಗೊತ್ತಾಗಿಲ್ಲ. ಮುಂದ ಉರಯೇವ ವೇದಿ, ಅವನ ವಕ್ಷಸ್ಥಳವೇ ಯಜ್ಞಕುಂಡವೆನಿಸಿದೆ. ಲೋಮಾನಿ ಬರ್ಹಿಹಿ, ಏನದು? ರೋಮಗಳೇನಿವೆಯೋ ಇವುಗಳು ಬರ್ಹಿ. ಬರ್ಹಿ ಅಂದ್ರೆ ದರ್ಭ. ನಮ್ಮ ದೇಹದಲ್ಲಿರ್ತಕ್ಕಂತಹ ರೋಮಗಳನ್ನ ಬರ್ಹಿ ಅಂತ ಕರಿಬೇಕು. ಹೃದಯ ಗಾರ್ಹಪತ್ಯಾಗ್ನಿಯಲ್ಲಿ, ಮನಸ್ಸು ಅನ್ವಾಹಾರ್ಯ ಪಚನದಲ್ಲಿ, ಮುಖವು ಆಹವನೀಯಾಗ್ನಿಯಲ್ಲಿ ಇದೆ. ಸರಿ ಹೋಯ್ತು. ಓಕೆನಾ? ಅಷ್ಟು ಅಗ್ನಿ ಬಂದ್ಬಿಡ್ತೀಗ. ಎಲ್ಲೆಲ್ಲಿ ಬಂತು? ಹೃದಯದಲ್ಲಿ ಗಾರ್ಹಪತ್ಯ, ಮನಸ್ಸಿನಲ್ಲಿ ಅನ್ನವಾರ್ಯ ಪಚನ, ಹಾಸ್ಯದಲ್ಲಿ ಆಹವನೀಯ. ಅಂದ್ರ ಈಗ ನಮ್ಮ ಬಾಯಿ ಏನಿದೆ ನೋಡ್ರಿ, ಈ ಬಾಯಿ ಇದು ಆಹವನೀಯ ಅಗ್ನಿ. ಇದು ಇಲ್ಲೇ ನೀವು ಆಹುತಿ ಹಾಕ್ಬೇಕು. ಇಲ್ಲಿ ಆಹುತಿ ಹಾಕಿದ್ರಿ ಅಂದ್ರೆ ಮುಂದ ಹೃದಯ ತನಕ ಹೋಗ್ತದ, ಅದು ಅನ್ನವಾರ್ಯ ಪಚನ ತನಕ ಹೋಗ್ತದ. ಅಂದ್ರ ನಮ್ಮ ದೇಹದಲ್ಲಿ ಏನೇ ವೈಶ್ವಾನ ರೂಪಿಯಾದ ಪರಮಾತ್ಮ ಇದ್ದಾನ. ಓಂ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷ ಅನ್ನುವಂತಹ ಸೂತ್ರ 1-2-24 ಬರೆದಿಟ್ಕೊಂಡಿರ್ರಿ. 1-2-24ರಲ್ಲಿ ವೈಶ್ವಾನರ ನಾಮವನ್ನ ಭಗವಂತನಿಗೆ ಸಮನ್ವಯ ಮಾಡ್ತಾರೆ ವೇದವ್ಯಾಸ ದೇವರು.
ಹ್ಮ್ ವೈಶ್ವಾನರ ಅಂದ್ರೆ ಯಾರು ಅಂತ ಕೇಳಿದ್ರೆ ಭಗವಂತನೇ ವೈಶ್ವಾನರ, ಅಗ್ನಿ ಅಲ್ಲ. ಅಗ್ನಿ ಹೆಸರಷ್ಟೇ ವೈಶ್ವಾನರ ಅಂತ, ಭಗವಂತನಿಗೆ ಆಯ್ತು, ಮುಗೀತು. ಇನ್ನು ವೈಶ್ವಾನರ ಅಂತ ಆದ ಮೇಲೆ ಆ ವೈಶ್ವಾನ ರೂಪಿಯಾದ ಪರಮಾತ್ಮನ ಶಿರಸ್ಸು ನಿಮ್ಮ ಶಿರಸ್ಸಿನಲ್ಲಿ ಇದೆ, ಅದಕ್ಕೆ ಸುತೇಜ ಅಂತ ಹೆಸರು. ಅವನ ಕಣ್ಣು ವಿಶ್ವರೂಪ ಎನಿಸಿಕೊಂಡದ್ದು ನಿಮ್ಮ ಕಣ್ಣಿನಲ್ಲಿ ಇದೆ. ಅವನ ಪ್ರಾಣ ನಿಮ್ಮ ಪ್ರಾಣದಲ್ಲದ, ಪೃಥಕ್ ವರ್ತ್ಮ ಅಂತ ಕರೆಸಿಕೊಂಡದ, ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತದ. ಅವನ ಸಂದೋಹ ಮಧ್ಯದೇಹ ಬಹುಲ ಅಂತ ಕರೆಸಿಕೊಂಡದ, ನಿಮ್ಮ ಮಧ್ಯದೇಹದಲ್ಲದ. ಬಸ್ತಿರೇವ ರೈ, ಅವನ ಕಟಿಪ್ರದೇಶವು ನಿಮ್ಮ ಕಟಿಪ್ರದೇಶದಲ್ಲದ, ಅದಕ್ಕೆ ಅದು ರೈ ರೈ ಅನ್ನೋ ಕೆಲಸವನ್ನು ಹಿಂದೆ ಕೇಳಿದ್ದೇವೆ. ಪೃಥಿವ್ಯೇವ ಪಾದವು, ನೀರಿಗೆ ಅಭಿಮಾನಿಯಾಗ್ಯದ, ಆಶ್ರಯವಾಗ್ಯದ. ಆಮೇಲೆ ಪೃಥಿವ್ಯೇವ ಪಾದವು, ಅವನ ಎರಡು ಪಾದಗಳು ನಿಮ್ಮ ಪಾದಗಳಲ್ಲಿವ, ಪೃಥ್ವಿಗೆ ಆಶ್ರಯವಾಗಿದೆ. ಉರಯೇವ ವೇದಿಹಿ, ಪುನಃ ಮೇಲ್ಬರ್ರಿ, ನಿಮ್ಮ ವಕ್ಷಸ್ಥಳ ಎದೆ ಭಾಗ ಎಂಬುದು ಯಜ್ಞ ವೇದಿಕೆ ಆಗಿದೆ, ಯಜ್ಞ ಕುಂಡವಾಗಿದೆ. ಲೋಮಾನಿ ಬರಿಹಿ, ನಮ್ಮ ದೇಹದ ಮೇಲೆ ಬೆಳೆದಿರುವಂತಹ ಕೂದಲುಗಳೆಲ್ಲವನ್ನು ದರ್ಭೆ ಅಂತ ಕರೀತಾರೆ. ಹೃದಯದಲ್ಲಿ ಗಾರ್ಗಪತ್ಯಾಗ್ನಿ, ಮನಸ್ಸಿನಲ್ಲಿ ಅನ್ವಾಹಾರ್ಯ ಪಚನ, ಮುಖದಲ್ಲಿ ಆಹವನೀಯಾಗ್ನಿ ಇರುವಂತಹದ್ದಾಗೆ ಇದು. ಚಾಪ್ಟರ್ ಕ್ಲೋಸ್. ಈಗ ತದ್ಯದ್ ಭಕ್ತಂ ಪ್ರಥಮಮಾಗಚ್ಚೇತ್, ಭಕ್ತಂ ಅನ್ನಂ ಬರ್ಕೊಳ್ರಿ. ತದ್ಯದ್ ಭಕ್ತಂ ಅಂದ್ರೆ ಅನ್ನ ಅಂತ ಅರ್ಥ. ಮೊದಲನೇ ತುತ್ತು ಕೈಗೇನ್ ಬರ್ತದ ನೋಡ್ರಿ, ಊಟ ಕೂತ್ರಿ, ಫಸ್ಟ್ ಒಂದು ತುತ್ತು ಬಂತು. ಪ್ರಥಮವಾಗಚ್ಚೇತ ತದ್ಹೋಮೀಯಂ, ಅದನ್ನ ನೀವೇನ್ ಮಾಡ್ಬೇಕು, ಹೋಮಿಸಬೇಕು. ಅಂದ್ರೆ ಹೋಮದ್ರವ್ಯ ಸಾಧನ ಅಂತ ತಿಳ್ಕೋಬೇಕು. ಮೊದಲನೇ ತುತ್ತು ಪ್ರಾಣ ಯಸ್ವಾಗ ಹಾಕ್ಬೇಕಲ್ಲ, ಮೊದಲನೇ ತುತ್ತು. ನೋಡ್ರಿ, ಈ ವೇದದಿಂದ ನಾವು ತಿಳ್ಕೊತೀವಿ ಏನಂತ, ಊಟಕ್ಕೆ ಕೊಡೋಕ್ಕಿಂತ ಮೊದ್ಲು ಯಾಕೆ ಪ್ರಾಣಾದಿಗಳ ಅಪಾನಾದಿಗಳನ್ನ ಹಾಕ್ಬೇಕು ಅಂತ ಹೇಳಿಕತ್ತದ. ವೈಶ್ವಾನರ ಹೇಗೆ ನಡೆದದ ಈಗದು? ಇಡೀ ಪ್ರಕರಣ ವೈಶ್ವಾನರ ಪ್ರಕರಣ. ಇದು ಒಂದು ವಿಷಯ ಇಷ್ಟು ತಿಳಿಸ್ಲಿಕ್ಕೆ ಇಷ್ಟು ದೊಡ್ಡ ಚಾಪ್ಟರ್ ತಗೊಂಡ್ರ ನೋಡ್ರಿ. ಊಟಕ್ಕೆ ಕೂತಾಗ ಪಂಚಪ್ರಾಣಾಹುತಿಗಳನ್ನ ಯಾಕೆ ತಗೋತೀಯೋ ಪ್ರಾಣಿ ಅಂತ ಕೇಳಿದ್ದಕ್ಕೆ ಹೇಳಿಕೊಡ್ತೀವಿ. ಏನು ಹೇಳ್ತದ ಮುಂದ, ಗಬಗಬ ತಿಂದ್ರೆ ಏನಾಗ್ತದೆ ಅಂತ ಹೇಳ್ತದ, ಅದನ್ನು ಹೇಳ್ತದ. ಗಬಗಬ ತಿಂದ್ರೆ ಗಬಗಬ ಹೋಗೋದಂತ ಹೇಳ್ಬಿಟ್ಟದ ಅಲ್ಲಿ. ಏನು ಮೊದಲನೇ ಆಹುತಿ ಎದಕ್ಕೆ ಹಾಕೋತೀರಿ? ಪ್ರಾಣಾಯಾಮ ಅಂತ ಹಾಕೋತೀರಿ. ಮಜಾನ ಇಷ್ಟು ದಿವಸ ನಾವು ಬರೀ ಪ್ರಾಣಾಯಾಮ ಅಂತ ಆಹುತಿ ಹಾಕೋತಿದ್ವಿ, ಆದ್ರೆ ಅದರಿಂದ ಯಾರಿಗೆ ತೃಪ್ತಿ ಆಗ್ತದೆ ಅಂತ ಇಲ್ಲಿ ಹೇಳ್ತದೆ. ದೇಹದೊಳಗಿದ್ದ ಯಾರಿಗೆ ತೃಪ್ತಿ ಆಗ್ತದ ಅಂತ ಹೇಳ್ತದ, ಅದು ವಿಶೇಷದ. ನೋಡ್ರಿ ಮುಂದ, ತದ್ಯದ್ಭಕ್ತಂ ಪ್ರಥಮಮಾಗಚ್ಚೇತ, ಮೊದಲನೇ ಅನ್ನದ ತುತ್ತು ಬಂತು. ತದ್ಧೋಮೇಯಂ ಸಹ ಯಾಂ ಪ್ರಥಮಾಂ ಆಹುತಿಂ ಜುಹುಯಾತ್, ಅದರಿಂದ ಮೊದಲನೇ ಊಟ ಮಾಡುವಂಥವನು ಅವನು ಯಾಂ ಜುಹುಯಾತ್ ಹಾಕ್ತಾನ. ಏನಂತ? ತಾಂ ಜುಹುಯಾತ್ ಪ್ರಾಣಾಯ ಸ್ವಾಹ, ಪ್ರಾಣಾಯ ಸ್ವಾಹ ಮೊದಲನೇ ಹಾಕ್ಬೇಕು. ಪ್ರಾಣಸ್ತೃಪ್ಯತಿ, ಮೊದಲನೇ ಇದ್ದು ಪ್ರಾಣ ತೃಪ್ತನಾಗ್ತಾನ. ಯಾರು ಅಂತ ಆಚಾರ ಭಾಷೆದಲ್ಲಿ ಹೇಳ್ತಾರ, ಅಲ್ಲಿ ಹೇಳೋಣಂತ. ಪ್ರಾಣ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಪ್ರಾಣವಾಯುಗಳಿಗೆ ಅಭಿಮಾನಿಯಾದ ಸೂರ್ಯನ ಒಂದು ರೂಪ. ಆ ಸೂರ್ಯನ ಒಂದು ರೂಪವಾಗಿ ಅದ, ಅದು ಕಣ್ಣಿನಲ್ಲೂ ಅದ, ಹೃದಯದಲ್ಲಿದ್ದ ಭಗವಂತನ ಲೋಕದ ಪೂರ್ವದ್ವಾರಕ್ಕೆ ಅಧಿಪತಿಯೂ ಆಗಿದೆ. ಮೂರ್ ರೂಪದಿಂದ ಸೂರ್ಯ ಇದ್ದಾರೆ ನಮ್ಮನೆ, ನಮ್ಮ ದೇಹದಲ್ಲಿ. ಚಕ್ಷುರಲ್ಲಿ ಒಂದು, ಶಾಸಕ್ಕೊಂದು, ಬಾಗಲಕಾಯಿಲಿಕ್ಕೊಂದು, ಮೂರ್ ರೂಪಗಳು. ಅವು ತೃಪ್ತ ಆಗ್ತಾವ. ತೃಪ್ತ ಆದ್ರೆ ಮುಂದ ಅಲ್ಲಿ ನಿಮಗೆ ಹೋಗೋ ಕಾಲಕ್ಕೆ ಬಾಗ್ಲ ತೆಗಿತಾರ ಅವ್ರು. ವೈಕುಂಠ ಹೋಗೋ ಕಾಲಕ್ಕೆ, ಬಾಪ ದಿವಸ ಆಹುತಿ ಹಾಗೆ ಊಟ ಮಾಡಿದ್ದಿ ಬಾಬಾ ಅಂತ ತಿಳ್ಕೊಂಡು ಬಾಗ್ಲ ತೆಗಿತಾರ. ಇಲ್ಲೇ ಬಾಗ್ಲ ಹಾಕಿರ್ತಾರೆ, ಕೂಡ್ನಡಿ ಹೊರಗೆ ಅಂತ ಹಾಕಿರ್ತಾರೆ ಅಷ್ಟ. ಅಲ್ಲಿ ಮುಂದೆ ಹೋಗೋಣ ನೋಡ್ರಿ. ಪ್ರಾಣಸ್ತೃಪ್ಯತಿ ಅಂದ್ರೆ ಮೊದಲನೇ ತುತ್ತು ನಿಮ್ ಕೈಗೆ ಬಂದಾಗ ಅದು ಹೋಮದ್ರವ್ಯ ಸಾಧನ ಅಂತ ತಿಳ್ಕೊಳ್ಬೇಕು. ಹೋಮಂತ್ರಗಳನ್ನು, ಆಹುತಿಗಳನ್ನು, ತೃಪ್ತಿಯನ್ನು ಮುಂದೆ ಹೇಳ್ತಾರೆ. ಅವ ಏನ್ ಮಾಡ್ಬೇಕು? ಹೋಮವನ್ನ ಮಾಡಬೇಕು. ಪ್ರಾಣಾಯ ಸ್ವಾಹ ಅನ್ನೋ ಮಂತ್ರದಿಂದ ಹೇಳಬೇಕು. ಅಂದ್ರೆ ಮೊದಲನೇ ನಾವು ತುತ್ತು ಹಾಕೊಳ್ಳೋದು ಊಟ ಶುರುವಾತು ಅಂತಲ್ಲ, ಹೋಮ ಶುರುವಾತು ಅಂತ. ಈ ಅನುಸಂಧಾನದಿಂದ ಮಾಡಿದ್ರೆ ವೈಶ್ವಾನರ ಯಜ್ಞ ಆಗ್ತದೆ. ಇಲ್ಲೇ ಇದ್ರೆ ಅನ್ನ ತಿಂದ ಅಂತ ಆಗ್ತದೆ ಅಷ್ಟೆ. ಪ್ರಾಣಿಗಳು ತಿಂತಾವ, ನಾವು ತಿಂತೀವಿ. ನಮಗೇನ್ ವ್ಯತ್ಯಾಸ? ಪ್ರಾಣಿಗಳಿಗೇನ್ ವ್ಯತ್ಯಾಸ? ಅದಕ್ಕೆ ಗಾಯತ್ರಿ ಮಂತ್ರದಿಂದ ಮೊದಲು ಆ ದ್ರವ್ಯವನ್ನ ಶುದ್ಧ ಮಾಡಬೇಕು. ಗಾಯತ್ರಿ ಪರಿಶೇಚನೆ ಇಲ್ಲ, ಪರಿಶೇಚನೆ ಬೇರೆ ಮಂತ್ರ ಅದು. ಗಾಯತ್ರಿ ಮಂತ್ರಕ್ಕೆ ಏನ್ ಮಾಡ್ಬೇಕು? ಅನ್ನ ಇರ್ತದಲ್ಲ, ಅನ್ನಕ್ಕ ನೀವು ಕೈಯಾಗ ನೀರ್ ಹಾಕೊಂಡು ಗಾಯತ್ರಿ ಮಂತ್ರ ಪೂರ್ಣ ಹೇಳಿ ಪ್ರೋಕ್ಷಣಾ ಮಾಡಿ, ಅನ್ನದ ಮೇಲೆ ಕೈ ಇಟ್ಟು ಮತ್ತೆ ಗಾಯತ್ರಿ ಮಂತ್ರ ಹೇಳಿ ಅನ್ನಕ್ಕೆ ಪ್ರಾರ್ಥನಾ ಮಾಡ್ಕೋಬೇಕು. ಬದುಕಿರೋ ಅಷ್ಟು ದಿವ್ಸ ಹಿಂಗ ಸಿಕ್ಕೋತಿರು ನಮಗ ಅಂತ ಪ್ರಾರ್ಥನಾ ಮಾಡ್ಕೋಬೇಕ್ರಿ. ಎಂದಿನ ತನಕ ಬದುಕಿರ್ತೀನಿ, ತಿನ್ನೋ ತಾಕತ್ತದ, ಅಂದಿನ ತನಕ ನಂಗೆ ಹಿಂಗ ಅನ್ನ ಪ್ರಾಪ್ತಿ ಆಗ್ತಿರು ಅಂತ ಕೇಳಿಕೊಂಡು ಮುಂದೆ ಪರಿಶೇಚನ ಶುರುವು. ಸತ್ಯಂ ತ್ವಾ ರತೇನ ಪರಿಶಿಂಚಾಮಿ, ರಥಂ ತ್ವಾ ಸತ್ಯೇನ ಪರಿಶಿಂಚಾಮಿ ಅಂತ ಮಾಡ್ಬೇಕು.
ಆಮೇಲೆ ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಅಂತ ಬೆಳಿಗ್ಗೆ ಸಂಜೆಗೆ ನೀಡ್ಲಿಕ್ಕೆ ಹೋಗ್ಬೇಡ್ರಿ ಅವಸರದಾಗ, ನಮ್ಮಲ್ಲಿ ಪದ್ಧತಿ ಬಂದಿಲ್ಲ. ಅದಕ್ಕೆ ಆಹುತಿಗಳನ್ನ ಇಟ್ಟು ಚಿತ್ರಗುಪ್ತರಿಗೆ ನೆನಪು ಮಾಡಿಕೊಡ್ಬೇಕು. ನೋಡ್ರಪ್ಪ, ನಿತ್ಯ ನಿಮ್ ಸ್ಮರಣೆ ಮಾಡ್ತೀವಿ, ನಮ್ಮ ಪುಣ್ಯ ಪಾಪಗಳನ್ನ ತಪ್ಪದೇ ಬರೀರಿ. ಪುಣ್ಯ ಅಷ್ಟ ಬರೀರಿ, ಪಾಪ ಬರಿಬೇಡ್ರಿ ಅಂತಲ್ಲ, ತಪ್ಪದೇ ಪುಣ್ಯ ಪಾಪಗಳನ್ನ ಎರಡನ್ನೂ ಬರೀರಿ. ಯಾಕೆ ಎರಡಕ್ಕೂ ಲಾಭದ ರೀ. ಪುಣ್ಯದಿಂದಷ್ಟ ಲಾಭದ ಅಂತ ತಿಳ್ಕೊಂಡ ನಾವು ಪಾಪದ ಬಗ್ಗೆ ಸರಿ ತಿಳ್ಕೊಂಡಿಲ್ಲ ಅಂತ ಅರ್ಥ ಆಗ್ತದ್ರಿ. ಅಜಾಮೇಳ ಪಾಪ ಮಾಡಿದ್ದಕ್ಕೆ ಉಪಯೋಗ ಬಿತ್ರಿ ಅದು, ಅದಕ್ಕೆ ಗೊತ್ತಿರ್ಲಿ ಅಂತ ಹೇಳಿದ್ದಷ್ಟ. ಮುಂದೆ ಹೋಣಂತೆ. ಅದಕ್ಕೆ ಪ್ರಾಣ ತೃಪ್ಯತಿ, ಇದರಿಂದ ಏನಾಗ್ತದೆ, ಪ್ರಾಣ ತೃಪ್ತನಾಗ್ತಾನ. ಪ್ರಾಣ ಅನ್ನೋ ಶಬ್ದಕ್ಕೆ ಇಲ್ಲಿ ಅರ್ಥ ನಮ್ಮ ಪ್ರಾಣವಾಯುವಿಗೆ ಅವಾಂತರ ಅಭಿಮಾನಿಗಳಾದ ಸೂರ್ಯ ಅಂತ ಅರ್ಥ. ಪ್ರಾಣೇ ತೃಪ್ಯತಿ, ಚಕ್ಷುಸ್ತೃಪ್ಯತಿ, ಆದಿತ್ಯ ತೃಪ್ಯತಿ. ಶ್ವಾಸವಾಯು ತೃಪ್ತನಾದ್ರ ಕಣ್ಣಿನಲ್ಲಿದ್ದ ಸೂರ್ಯ ತೃಪ್ತನಾಗ್ತಾನ. ಕಣ್ಣಿನಿದ್ದ ಸೂರ್ಯ ತೃಪ್ತನಾದ ಸೂರ್ಯ ಮಂಡಲದಲ್ಲಿದ್ದ ಸೂರ್ಯ ತೃಪ್ತನಾಗ್ತಾನೋ. ಆದಿತ್ಯ ತೃಪ್ಯತಿ, ಆ ಸೂರ್ಯ ತೃಪ್ತನಾದ. ದ್ಯೌಹು ತೃಪ್ಯತಿ, ಭಾರತೀ ದೇವಿ ತೃಪ್ತಳಾಗ್ತಾಳೆ. ದಿವಿ ತೃಪ್ಯಂತಾಂ ಯತ್ಕಿಂಚ ದ್ಯೌಹು, ಈ ಭಾರತೀ ದೇವಿ ತೃಪ್ತಳಾದ್ರ ಮತ್ತೇನೆಂದರೆ ದ್ಯೌಶ್ಚ ಆದಿತ್ಯಶ್ಚ ಅಧಿತಿಷ್ಠತಃ, ಈ ಭಾರತೀ ದೇವಿ ಹಾಗೂ ಸೂರ್ಯ ಯಾರನ್ನ ಆಶ್ರಯಿಸಿಕೊಂಡಿದ್ದಾರೋ ತೃಪ್ಯತಿ, ಆ ಭಗವಂತ ತೃಪ್ತನಾಗ್ತಾನ. ತಸ್ಯಾನು ತೃಪ್ತಿಂ ತೃಪ್ಯತಿ, ಅವ್ರ ತೃಪ್ತಿ ಆದ್ಮೇಲೆ ಇವ್ರು ತೃಪ್ತನಾಗ್ತಾನ ಪರಮಾತ್ಮ. ಪ್ರಜೆಯ ಪಶುಭಿರನ್ನಾದ್ದೇನ ತೇಜಸ ಬ್ರಹ್ಮವರ್ಚಸೇನೇತಿ, ಹಿಂಗ ಮಾಡಿದವನು ಮನೆಯಲ್ಲಿ ಪ್ರಜೆಗಳಿಂದ ಪಶುಗಳಿಂದ ಅನ್ನದಿಂದ ತೇಜಸ್ಸಿನಿಂದ ಬ್ರಹ್ಮವರ್ಚಸ್ಸಿನಿಂದ ಕೂಡಿರ್ತಾನ. ಎಲ್ ತನಕ ಹೋತು ತೃಪ್ತಿ? ಭಗವಂತನ ತನಕ ಹೋತು. ಭಾರಿ ಮಜಾ ಅದ ನೋಡ್ರಿ. ಪ್ರಾಣ ಚಕ್ಷು ತಥಾ ಆದಿತ್ಯ ಇತ್ಯೇಕಾ ದೇವತಾ ಸ್ಮೃತ. ಶ್ರೀಮದಾಚಾರ್ಯ ಅಂತಾರೆ, ಪ್ರಾಣ ಚಕ್ಷು ಆದಿತ್ಯ ಅಂತ ಮೂರು ಮಂದಿ ಒಂದೇ ದೇವತೆಗಳವರು. ಪೂರ್ವದ್ವಾರಪತಿರ್ ವಿಷ್ಣೋ. ಎಲ್ಲಿನ ದ್ವಾರಪತಿ ಇದ್ದಾನವ? ಪೂರ್ವದ್ವಾರಪತಿ ಅಂದ್ರೆ ಹೃದಯದಲ್ಲಿ. ವೈಶ್ವಾನರ ಲೋಕ ಅಂತೇನದನಲ್ಲ, ಗೊತ್ತಾಯ್ತಲ್ಲ? ಹೃದಯದಲ್ಲಿ ವೈಶ್ವಾನರನ ಮನೆ ಏನಿದೆ, ಭಗವಂತನ ಲೋಕ, ಆ ಲೋಕದ ಪೂರ್ವದ್ವಾರದ ಅಧಿಪತಿಯಾಗಿದ್ದಾನೆ. ನಮ್ಮ ದೇಹವೇ ಭಗವಂತನ ಮನೆ. ನೀವೇನ್ ಎಲ್ಲೂ ಹೋಗೋದ್ ಬೇಕಾಗಿಲ್ಲ ಗುಡಿಗೆ. ಏನ್ರಿ, ಗುಡಿ ತಗೊಂಡ್ ಮತ್ತೊಂದು ಗುಡಿಗೆ ಹೊಂಟ್ರಿ ನೀವು ದಿವಸ, ಬಿಟ್ಬಿಡ್ರಿ. ಅವ್ರು ಬೇರೆ ಇದಕ್ಕೆ ಹೋಗ್ತಾರ. ಅವ್ರು ಹಿರಿಯರನ್ನ ಕೇಳಕ್ ಹೋಗ್ಬೇಡ್ರಿ. ಗುಡಿಗೆ ಯಾಕೆ ಹೋಗ್ತಾರ ಬಿಂದಾಚಾರನ್ ಕೇಳ್ಬೇಡ್ರಿ, ಅವ್ರು ಬೇರೆ ಉದ್ದೇಶದವ್ರು. ಈ ಆಹುತಿಯನ್ನ ಪಂಚಪ್ರಾಣಾಹುತಿಯನ್ನು ತೆಗೆದುಕೊಳ್ಳುವಾಗಲಿ ವೈಶ್ವದೇವಕ್ಕಾಗಲಿ ಎಷ್ಟಿರ್ಬೇಕು ಅಂದ್ರೆ ಹುತ ಆಗುವಷ್ಟೇ ಹಾಕ್ಬೇಕು. ಎರಡು ಕಾಳು ವೈಶ್ವದೇವಕ್ಕೆ ಹಾಕ್ಬೇಕು. ನಮ್ಮ ಮನ್ಯಾಗ ಚಲೋ ಮತ್ತ 1 ಕಿಲೋ ಅನ್ನ ಮಾಡೀನಿ ಅಂತ ತಿಳ್ಕೊಂಡು ಮುಷ್ಟಿಗಟ್ಲೆ ಹಾಕ್ಲಿಕ್ಕೆ ಬರೋದಿಲ್ಲ. ಎರಡು ಕಾಳು ಹಾಕ್ಬೇಕು. ಹುತ ಆಗ್ಬೇಕದು, ಹುತ ಆಗಬೇಕು. ಇಲ್ಲೂ ಅಷ್ಟೇ. ಹಾಸ್ಯ ಮಾಹಮನೀಯಂ ಅಂತ ಹೇಳಿದಾಗ ನೀವು ಹಾಕ್ಕೊಂಡ್ರೆ ಅದು ಗಂಟ್ಲಲ್ಲಿ ಇಳಿಬೇಕು. ಗಂಟ್ಲಲ್ಲಿ ಇಳಿಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಅಗ್ನಿ ಅದ ಅಂತ ಹೇಳಿ, ಈ ಅಗ್ನಿಯ ದ್ವಾರ ಇಲ್ಲಿ ಹೋಗ್ಬೇಕಾಗ್ಯದ. ಅದಕ್ಕೆ ಬೇರೆದಕ್ಕೆ ಸ್ಪರ್ಶ ಆಗದೆ ಇದ್ದಂಗೆ ಹೋಗ್ಬೇಕು ಅಂತ ಅಭಿಪ್ರಾಯ. ಅದಕ್ಕೆ ಮತ್ತ ಹಲ್ಲಿಗೆ, ನಾಲಿಗೆಗೆ, ಇದು ಅದಕ್ಕೆ ತುಟಿಗೆ ಇತ್ಯಾದಿಗಳಿಗೆ ನಾಲಿಗೆ ತಾಗೇ ಬಿಡುತ್ತೆ, ಏನ್ ಮಾಡ್ಲಿಕ್ಕೆ ಬರುದಿಲ್ಲ. ಸಾಧ್ಯ ಆದಷ್ಟು ನೀವು ನೇರವಾಗಿ ಹಾಕೊಂಡ್ರೆ ಚಲೋ. ಎಷ್ಟು ಹಾಕೋಬೇಕು ಅಂತ ಕೇಳಿದ್ರೆ ಗಂಟ್ಲದೊಳಗೆ ಇಳಿಬೇಕು, ಕೆಮ್ಮ ಹತ್ತಿ ನೀರು ಕುಡಿಯೋಂಗ ಆಗಬಾರ್ದು. ಇಷ್ಟೇ ವಿಷಯ ಅದರದ್ದು. ಆಹುತಿ ಹೆಂಗ್ ನೋಡ್ರಿ, ಈಗ ನಾವು ತುಪ್ಪದ ಆಹುತಿ ನೇರವಾಗಿ ಅಗ್ನಿಯಲ್ಲಿ ಹಾಕಿದಂತೆ ಹಾಕ್ಬೇಕಷ್ಟೇ ಕೆಲಸ. ಯಾಕಂದ್ರ ದ್ವಾರಪಾಲಕ ಅಲ್ಲಿದ್ದಾನ, ಹೃದಯದ ದ್ವಾರಪಾಲಕ ಅಲ್ಲಿ ಹೋಗಿ ಮುಟ್ಟಬೇಕದು. ಅದಕ್ಕೆ ಅಷ್ಟು ಹಾಕ್ಬೇಕು ಅಂತ ವ್ಯವಸ್ಥೆ. ಕ್ವಾಂಟಿಟಿ ಗೊತ್ತಾಯ್ತು ಅಂದ್ರೆ ತಗೊಳ್ಳೋ ಪ್ರೊಸೆಸ್ ಹೆಂಗ ಅನ್ನೋದು ಹೇಳಿದ್ವಿ, ತಗೊಳ್ಳೋ ಕ್ರಮ ಹೆಂಗ ಅಂಬುದು ಹೇಳಿದ್ವಿ. ಸರಿ, ಅದಕ್ಕೇನಿಲ್ಲ. ಅದಕ್ಕೆ ಧನುರ್ಮಾಸ ಒಂದು ಬಿಟ್ರೆ ಉಳಿದ ಕಾಲದಲ್ಲಿ ಶುದ್ಧವಾದ ಅನ್ನವನ್ನೇ ತಗೋಬೇಕು ಅಂತದ. ಆಮೇಲೆ ಪ್ರತಿ ತುತ್ತಿಗೂ ತುಳಸಿ ತಗೋಬೇಕು ಅಂತ ಒಂದು ನಿಯಮದ. ಪ್ರತಿ ತುತ್ತಿಗೂ ಅದೇ ಇದಕ್ಕೆ ಪ್ರಾಣಾಹುತಿಗೆ ಒಂದೊಂದು ತುಳಸಿ ತಗೋಬೇಕು ಅಂತ. ಆ ತುಳಸಿ ಇನ್ನೆಷ್ಟು ಸಣ್ಣದಿರ್ಬೇಕು ವಿಚಾರ ಮಾಡ್ರಿ ನೀವು. ಅಗದಿ ಸಣ್ಣದಿರ್ಬೇಕು ತುಳಸಿ. ಅದು ತಗೊಳ್ಳೋಣ, ಅದು ಇಲ್ಲಿ ಮೇಲೆ ನಾಲಿಗೆ ಹತ್ತಿಬೋಣ, ಇದಕ್ಕೆ ಕಿರಿನಾಲಿಗೆ ಹತ್ತಿಬೋಣ, ಒಳಗೆ ಹೋಗು. ಮುಂದೆಲ್ರ ಮನ್ಯಾಗಿದ್ದವ್ರು ಪ್ರಾಣ ತೆಗಿತೀಯಲ್ಲ ಪ್ರಾಣಾಹುತಿ ತಗೊಳ್ಳುವಾಗ ಅಂತಂದ್ರೆ ಸುಮ್ ಪ್ರಾಣನೇ ಆಹುತಿ ತಗೋದು ಅಂತ ಹಂಗೆಲ್ಲ ಮಾಡಬಾರ್ದು. ಅದಕ್ಕೆ ಚಂದಾಗಿ ಯಜ್ಞ ಮಾಡ್ಬೇಕು ಅಷ್ಟೇ. ಮುಗಿದ ಕೆಲಸ. ನೀವು ಹೆಂಗ್ ಮಾಡ್ತಿರ್ತೀರಿ, ನೀವು ದೊಡ್ಡವ್ರು ಅನುಸಂಧಾನ ಮಾಡ್ತೀರಿ, ಸುಮ್ಮ ಗೊತ್ತಿರ್ಲಿ ಅಂತ ಕೇಳ್ಕೊಂಡು ಇಲ್ಲ ನಾ ಹೇಳ್ರಿ. ಅದಕ್ಕೆ ಮುಂದೆ ಹೋಗೋಣ ಬರ್ರಿ. ಅಥ ಯಾಮ್ ದ್ವಿತೀಯಾಂ ಜುಹುಯಾತ್, ಎರಡನೇದಂತೂ ಗೊತ್ತೀವಿ. ವ್ಯಾನ ಯಸ್ವಾಹ. ನೋಡ್ರಿ, ಪ್ರಾಣ ಅಪಾನ ಅಲ್ಲ, ವ್ಯಾನ. ಎರಡನೇ ಆಹುತಿಯನ್ನ ವ್ಯಾನ ಅಂತೆ ತಗೋಬೇಕು ಅಂತ ಬಂದದ ಸ್ಪಷ್ಟವಾಗಿ.
ವ್ಯಾನಾಯ ಸ್ವಾಹ. ವ್ಯಾನೇ ಇದು ಮುಗಿತೀನೆಲ್ಲ ಗೊತ್ತಾಗ್ತದೆ ನಿಮಗೆ, ಯಥಾ ಪ್ರಕಾರ ಹೋಗೋದಷ್ಟೇ. ವ್ಯಾನೇ ತೃಪ್ಯತಿ, ಶ್ರೋತ್ರಂ ತೃಪ್ಯತಿ, ವ್ಯಾನ ತೃಪ್ತವಾದ ಕಿವಿ ತೃಪ್ತ ಆಗ್ತದೆ. ಯಾಕ? ಚಂದ್ರ ಇದ್ದಾನ. ವ್ಯಾನ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ವ್ಯಾನ ನಾಮಕ ಪ್ರಾಣನಿಗೆ ಅವಾಂತರ ಅಭಿಮಾನಿ ಯಾರು? ಚಂದ್ರ. ಅವನು ತೃಪ್ತನಾದ್ರೆ ಕಿವಿ ತೃಪ್ತ ಆಗ್ತದೆ, ಕಿವಿ ತೃಪ್ತ ಆದ ಚಂದ್ರ ತೃಪ್ತ ಆಗ್ತಾನ. ಮುಂದೆ ಗೊತ್ತಾಯ್ತಾ? ಚಂದ್ರಮಸಿ ತೃಪ್ಯತಿ ದೃಶಸ್ತೃಪ್ಯಂತಿ. ಹೌದು 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 ಸರ್, ಹೌದು ಸರ್, ಕರೆಕ್ಟ್ 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 ಕರೆಕ್ಟ್. ದಕ್ಷಿಣ ಭಾಗನೇ, ಬೇರೆ ಏನಿಲ್ಲ. ದಿಶಃ ತೃಪ್ಯತಿ ಅಂದ್ರೆ ಯಾರನ್ನು ತಗೋಬೇಕು ಅಂದ್ರೆ ಸಾಕ್ಷಾತ್ತಾಗಿ ಲಕ್ಷ್ಮೀ ದೇವಿ ತೃಪ್ತಳಾಗ್ತಾಳೆ ಅಂತ ಬರೆದಿದ್ದ. ಬಹಳ ಮಹತ್ವದ್ದು. ರಾಯರು ಬರೀತಾರ ದಿಶಃ ಅನ್ನೋ ಶಬ್ದಕ್ಕೆ ಯಾರನ್ನು ತಗೋಬೇಕು ಅಂತಂದ್ರೆ ಲಕ್ಷ್ಮೀ ದೇವಿನ ತಗೊಳ್ರಿ. ವೇದೇಶ್ವರ ಪ್ರಕಾರ ದಿಶಃ ತನ್ನಾಮ್ನಿ ವಾಯುಪತ್ನಿ ಅಂತೂ ಬರೀತಾರೆ. ವಾಯುದೇವರ ಪತ್ನಿಯೂ ಹೌದು ಮತ್ತೆ ಇವರು ಹೌದು ಅಂತ ಬರೆದಿದ್ದಾರೆ. ಬಿಡ್ರಿ, ಎಲ್ಲರೂ ತಗೋಬಹುದು ಅಂತ ಅರ್ಥ. ಈಗ ಲಕ್ಷ್ಮೀ ದೇವಿ ಹಾಗೂ ಭಾರತೀ ದೇವಿ ಇಬ್ರು ತೃಪ್ತಿ ಆಗ್ತಾರ ಅಂತ ಇಟ್ಕೊಳ್ರಿ. ಹಂಗಾರ ಪೂರ್ವ ಭಾಗದನ್ನ ತಗೊಂಡ್ವಿ, ಪ್ರಾಣಾಯಸ್ವಾಹ ಅಂತ ಹಾಕೊಂಡ್ವಿ. ದಕ್ಷಿಣ ಭಾಗಕ್ಕೆ ಬಂದಿದ್ದೀವಿ, ಅದನ್ನ ತಗೊಂಡಿದ್ದೀವಿ. ಯಾವುದು? ವ್ಯಾನಾಯಸ್ವಾಹ. ವ್ಯಾನಾಯಸ್ವಾಹ ಅಂತ ತೆಗೆದುಕೊಂಡಿದ್ದೇವೆ, ಮುಗಿದೋತು. ಇನ್ನ ಅಲ್ಲಿ ಲಕ್ಷ್ಮೀ ದೇವಿ ತೃಪ್ತಳಾಗ್ತಾಳೆ. ಲಕ್ಷ್ಮೀ ದೇವಿ ತೃಪ್ತನಾಗ್ಬಿಟ್ರೆ ಆ ಲಕ್ಷ್ಮೀ ದೇವಿ ಈ ಚಂದ್ರ ಯಾರನ್ನ ಆಶ್ರಯಿಸಿಕೊಂಡಿದ್ದಾರೋ ಆ ಪರಮಾತ್ಮ ತೃಪ್ತನಾಗ್ತಾನೆ. ದಕ್ಷಿಣ ದ್ವಾರಾಧಿಪತಿ ಅಂತ ತಿಳ್ಕೊಳ್ರಿ. ಮತ್ತೆಲ್ಲ ಯಥಾ ಪ್ರಕಾರ ತಿಳ್ಕೊಳ್ಳೋದು. ವ್ಯಾನಃ ಶ್ರೋತ್ರಂ ಚಂದ್ರಮಾಹ ದಕ್ಷಿಣ ದ್ವಾರಪಸ್ತ್ವೇಕಃ. ವ್ಯಾನ, ಶ್ರೋತ್ರ, ಚಂದ್ರ ಈ ಮೂರಕ್ಕೂ ಅಭಿಮಾನಿಯಾದ ಮೂರು ಭಗವದ್ ರೂಪಗಳು, ಚಂದ್ರನ ರೂಪಗಳು. ಚಂದ್ರನ ರೂಪ ಏನದು? ಅಲ್ರಿ, ಮೂರು ಚಂದ್ರ ರೂಪಗಳಲ್ಲಿ ಒಂದು ನಮ್ಮ ದೇಹದಲ್ಲಿರುವ ವ್ಯಾನವಾಯುವಿಗೆ ಅಭಿಮಾನಿಯಾಗಿದೆ, ಎರಡನೇದು ಕಿವಿಗಾಗಿದೆ, ಮೂರನೇದು ಚಂದ್ರ ಮಂಡಲಕ್ಕಾಗಿದೆ. ಇನ್ನ ಅಥಯಾಂ ತೃತೀಯಾಂ ಜುಹುಯಾತ್ ತಾಂ ಜುಹುಯಾದ ಅಪಾನಾಯ ಸ್ವಾಹ ಅಪಾನಸ್ತೃಪ್ಯತಿ. ಮೂರನೇದ್ದು ಅಪಾನಾಯ ಸ್ವಾಹ ಅಂತ ತಗೋಬೇಕು, ಉಲ್ಟಾದ. ಸರಿ, ಅಪಾನೇ ತೃಪ್ಯತಿ, ಅಪಾನ ತೃಪ್ತನಾದ್ರೆ ತೃಪ್ಯತಿ ವಾಚಿ, ವಾಗೀಂದ್ರಿಯ ತೃಪ್ತ ಆಗ್ತದ. ತೃಪ್ಯಂತಾಂ ಅಗ್ನಿಸ್ತೃಪ್ಯತಿ, ಅಗ್ನಿ ತೃಪ್ತನಾಗ್ತಾನ. ಅಗ್ನೌ ತೃಪ್ಯತಿ ಪೃಥಿವೀ ತೃಪ್ಯತಿ, ಅಗ್ನಿ ತೃಪ್ತಿ ಆದ್ರೆ ಪೃಥಿವೀ ತೃಪ್ತಿ ಆಗ್ತದ. ಯಾರ? ಮತ್ತ ಮಹಾಲಕ್ಷ್ಮಿ ಅಂತ ಅರ್ಥ ಇಲ್ಲಿ ಪೃಥ್ವಿ ಶಬ್ದಕ್ಕ. ಪೃಥ್ವಿ ಚಾಗ್ನಿಶ್ಚಾದಿತಿಷ್ಠತಃ, ಈ ಪೃಥ್ವಿ ಮತ್ತು ಅಗ್ನಿ ಯಾರನ್ನ ಆಶ್ರಯಿಸಿಕೊಂಡಿದ್ದಾರೋ ಪರಮಾತ್ಮ. ತಸ್ಯಾನ ತೃಪ್ತಿಂ ತೃಪ್ಯತಿ, ಅವ್ರ ತೃಪ್ತಾದಿವ ತೃಪ್ತನಾಗ್ತಾನೆ. ಆಮೇಲೆ ಪ್ರಜೆಯ ಪಶುಭಿ ಇತ್ಯಾದಿಗಳು. ಅಪಾನ ನಾಮಕರಾದವರು ಇಲ್ಲಿ ಯಾರೋದ್ರೆ ಅಗ್ನಿ. ವಾಗಪಾನೋ ಅಗ್ನಿರೇವಚ ಪಶ್ಚಿಮ ದ್ವಾರಪೋಪೇಕಃ. ಸರಿ, ಯಾಂ ಚತುರ್ಥೀಂ ಜುಹುಯಾತ್, ನಾಲ್ಕನೇ ಆಹುತಿ. ಮುಂದೆ ಹೋಗೋಣಂತೆ, ಸರಿನಾ? ಯಾರವರು? ಸಮಾನಾಯ ಸ್ವಾಹ. ವಿಧಾಚಾರ ಇವತ್ತು ಹೇಳಿ ನೋಡ್ರಿ, ನೀನು ಕೇಳಿದ್ರಲ್ಲ, ಈಗ ಏನ್ ಮಾಡ್ತೀರಿ ಮುಂದೆ? ಹಂಗಲ್ರಿ, ಬರ್ಕೊಂಡ್ರೋ ಹೆಂಗ ಅಂತ ಕೇಳಿದೆ. ಸರಿ ಸರಿ. ವ್ಯಾನಾಯ ಸ್ವಾಹ ಸಮಾನ, ಸಮಾನ ಸಮಾನ ಸ್ವಾಹ. ಸಮಾನೇ ತೃಪ್ಯತಿ ಮನಸ್ಸಿ ತೃಪ್ಯತಿ. ಸಮಾನ ತೃಪ್ತನಾದ್ರೆ ಮನಸ್ಸು ತೃಪ್ತನಾಗ್ತದ. ಸಮಾನ ಅಂದ್ರೆ ಈಗ ಇದು ಯಾರು? ಇವರು ಇಂದ್ರದೇವರು. ಇಂದ್ರದೇವರು ತೃಪ್ತರಾಗ್ತಾರ ಅಂತ ಅರ್ಥ. ಸರಿನಾ? ಇನ್ನು ಮುಂದೆ ನೋಡ್ರಿ, ವಿದ್ಯುತ್ ತೃಪ್ಯತಿ, ಪರ್ಜನ್ಯ ತೃಪ್ಯತಿ, ವಿದ್ಯುತ್ ತೃಪ್ಯತಿ. ಅವರು ಪರ್ಜನ್ಯಾಭಿಮಾನಿಗಳು. ಮನಃ ಅಂತ ಕರೆಸಿಕೊಂಡ ಇಂದ್ರದೇವರು ತೃಪ್ತರಾಗ್ತಾರೆ. ಯಾವುದಿದು? ಉತ್ತರ ದ್ವಾರದಲ್ಲಿರುವಂಥವ್ರು. ಏನು ಆಶ್ಚರ್ಯ! ಎಲ್ಲಾದ್ರೂ ಹೃದಯದಲ್ಲಿರುವಂತಹ ವೈಶ್ವಾನರ ರೂಪಿಯಾದ ಪರಮಾತ್ಮನ ಪಟ್ಟಣದ ಉತ್ತರದ ಬಾಗಿಲಿಗೆ ದ್ವಾರಪಾಲಕರಾಗಿದ್ದಾರೆ ಇಂದ್ರದೇವರು ಅನ್ನುವಂತಹ ವಿಶಿಷ್ಟವಾದ ಅಂಶವನ್ನು ಶ್ರೀಮದಾಚಾರ್ಯ ತಿಳಿಸಿಕೊಡುತ್ತಾರೆ. ಯಾರು ನಿತ್ಯದಲ್ಲಿ ಸಮಾನ ತೃಪ್ಯತೆ ಅಂತ ತಿಳ್ಕೋದು, ಸಮಾನಾಯ ಸ್ವಾಹ ಅಂತ ಆಹುತಿಯನ್ನು ಹಾಕ್ತಾರೋ ಅದರಿಂದ ಅವ್ರು ತೃಪ್ತರಾಗಿ ತಾವು ತೃಪ್ತರಾಗುವುದಲ್ಲದೆ ವಿದ್ಯುತ್ ಭಾರತೀ ದೇವಿಗೆ ತೃಪ್ತಿಯನ್ನು ಉಂಟು ಮಾಡಿಸಿ, ಅರ್ಥಾತ್ ಅಮ್ಮ ನೋಡು ಇವರು ಹಾಕಿದ್ದಾರೆ ಆಹುತಿ ಅಂತ ಭಾರತೀ ದೇವಿಗೆ ಹೇಳ್ತಾರೆ. ಅವರೇ ಟೀಕಾಕೃತ್ಸಾದರಾಗಿ ಬರ್ತಾರೆ, ಅವರೇ ಶ್ರೀಮದಾಚಾರ್ಯ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡ್ತಾರೆ, ಭಾರತೀ ದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಭವತಿ ಯದನುಭಾವಾದ್ ಎಡಮೂಕೋಪಿ ವಾಗ್ಮಿ ಅಂತ ತಿಳಿದುಕೊಂಡು ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಹಿ ಅಂತ. ಏನ್ ಆಶ್ಚರ್ಯ! ಎಲ್ಲಾದ್ರೂ ಆ ಸ್ತೋತ್ರಕ್ಕೂ ಆ ಜಯತೀರ್ಥರಿಗೂ ಮತ್ತ ಭಾರತೀ ದೇವಿಗೂ ಅದು ಎಷ್ಟು ಹತ್ತಿರದ ಸಂಬಂಧ. ಇಬ್ರು ಒಂದೇ ದ್ವಾರಕ್ಕೆ ನಿಂತ್ಕೊಂಡ್ರೆ ಕಾಯ್ಕೊಳ್ಳಿಕ್ಕೆ. ಮುಂದೆ ಯಾರ್ಯಾರು ಹೋಗ್ತಾರ ಆ ಬಾಗಲ್ದಾಗ ನೋಡಂತ, ನಾವು ನೀವು ಹೋಗ್ತೀವೋ ಇಲ್ಲೋ ನೋಡಂತ, ಚರ್ಮೋಣಂತ. ಆಮೇಲೆ ಈ ಭಾರತೀ ದೇವಿ ಹಾಗೂ ಇಂದ್ರದೇವರ ಆಶ್ರಯಿಸಿಕೊಂಡಿರುವಂತಹ ಪರಮಾತ್ಮ ತೃಪ್ತನಾಗ್ತಾನೆ. ಮುಗಿದೋತು. ಸಮಾನೋ ಮನಯೇವಚ ಇಂದ್ರ ಇತ್ಯೇಕ ಏವೋಕ್ತಃ ಉತ್ತರ ದ್ವಾರ ರಕ್ಷಕ. ಸಮಾನ, ಮನಸ್ಸು, ಇಂದ್ರ ಇವ್ರು ಮೂರು ಅಭಿಮಾನಿಗಳು ಒಂದೇ ಆಗ್ಯಾರ. ಪಂಚಮಿ ಅಥಯಾಂ ಪಂಚಮೀಂ ಜುಹುಯಾತ್, ಐದನೇ ಆಹುತಿ.
ತಾಂ ಜುಹುಯಾತ್ ಉದಾನಾಯ ಸ್ವಾಹ ಇತಿ ಉದಾನಸ್ತೃಪ್ಯತಿ. ಡೈರೆಕ್ಟ್ ವಾಯುದೇವರೇ ಬಂದ್ರೀಗ. ಇದು ಊರ್ಧ್ವದ್ವಾರ, ಮೇಲಿಂದ ಹೋಗುವಂತಹದ್ದು. ಸರಿನಾ? ಮುಂದೆ ಹೋಗೋಣ. ಶ್ರೀರಾಚಾರ ಏನು ಮುಂದೆ ಹೋಗ್ಲಿಕತ್ತೀನಿ. ಉದಾನಾಯ ಸ್ವಾಹ. ಯಾರಪ್ಪ? ಉದಾನೇ ತೃಪ್ಯತಿ ವಾಯುಸ್ತೃಪ್ಯತಿ. ಉದಾನ ತೃಪ್ತನಾದ ಹೊರಗಿದ್ದ ವಾಯುದೇವರು ತೃಪ್ತನಾಗ್ತಾರ. ವಾಯು ತೃಪ್ಯತಿ ಆಕಾಶ ತೃಪ್ಯತಿ. ವಾಯು ತೃಪ್ತ ಆದ್ರೆ ಆಕಾಶ ತೃಪ್ತ ಆಗ್ತದ. ಯಾರು? ಆಕಾಶ ಅಂದ್ರೆ ಮಹಾಲಕ್ಷ್ಮಿ. ಆಕಾಶೇ ತೃಪ್ಯತಿ ಯತ್ಕಿಂಚ ವಾಯುಶ್ಚಾದಿತಿಷ್ಠತಃ ತೃಪ್ಯತಿ. ಈ ವಾಯುದೇವರು ಹಾಗೂ ಲಕ್ಷ್ಮೀದೇವಿ ತೃಪ್ತರಾದ್ರೆ ಅವರಿಬ್ಬರಿಗೆ ಆಶ್ರಯ ನೀಡಿದ ಪರಮಾತ್ಮ ತೃಪ್ತನಾಗ್ತಾನ. ಮುಗಿದು ಹೋತು. ಮತ್ತೆ ಯಥಾ ಪ್ರಕಾರ ಪ್ರಜೆಯ ಪಶುಭಿ ಅನ್ನಾದ್ದೇನ ತೇಜಸ ಬ್ರಹ್ಮವರ್ಚಸೇನ. ಉದಾನೋ ವಾಯುರಿತ್ಯೇಕಃ ಊರ್ಧ್ವದ್ವಾರಾಧಿಪಶ್ಚ ಸಹ ಸಯೇವಾಕಾಶ ನಾಮ ಚ ಲಕ್ಷ್ಮ್ಯಾವಿಷ್ಟೋ ವಿಶೇಷತಃ. ಬಹಳ ಮಹತ್ವದ ನೋಡ್ಕೊಡ್ರಿ ಇಲ್ಲಿ. ಏನು ಅಂದ್ರೆ ಉದಾನಃ ವಾಯು ಇತ್ಯೇಕ ಏವ. ಉದಾನ ಮತ್ತು ವಾಯು ಎಂಬುದು ಇಬ್ಬರದು ಒಂದೇ. ಊರ್ಧ್ವದ್ವಾರಾಧಿಪತಿ, ಮೇಲಿನ ದ್ವಾರಕ್ಕೆ ಅಧಿಪತಿಗಳಾಗಿದ್ದಾರೆ. ಸಯೇವ ಆಕಾಶನಾಮ, ಈ ವಾಯುದೇವರು ಆಕಾಶನಾಮಕರಾಗ್ತಾರೆ. ಯಾವಾಗ ಅಂದ್ರೆ ಲಕ್ಷ್ಮ್ಯಾವಿಷ್ಟ, ಲಕ್ಷ್ಮೀದೇವಿಯ ಆವೇಶ ವಾಯುದೇವರಲ್ಲಿ ಇದ್ದಾಗ. ನಾನು ಹಿಂದಕ್ಕೆ ಪಾಠ ಹೇಳೋ ಕಾಲಕ್ಕೆ ಈ ಮಾತು ಹೇಳಿದ್ದೆ. ಪ್ರಾಯಶಃ ಲಕ್ಷ್ಮೀದೇವಿಯ ಆವೇಶ ಉಳ್ಳ ಒಬ್ಬ ಪುರುಷ ದೇವತೆ ಇದ್ದದ್ದು ಅಂದ್ರೆ ವಾಯುದೇವರೊಬ್ಬರೇ. ಹಂಗ ಸ್ತ್ರೀಯರ ಲಕ್ಷ್ಮೀದೇವಿ ಆವೇಶ ಇದ್ದೇ ಇರ್ತದೆ, ಅದು ಸಂಬಂಧ ಇಲ್ಲ. ಪುರುಷರಲ್ಲಿ ಏನು? ಯಾರು? ಗುಡ್ ಬಾಯ್. ವಾಯುದೇವರಲ್ಲಿ ಲಕ್ಷ್ಮೀದೇವಿ ಆವೇಶ ಇದ್ದದ್ದಕ್ಕೆ ವಾಯುದೇವರಿಗೆ ಏನ್ ಹೆಸರು? ನೋಡ್ಕೇಳವ್ರ, ಏನ್ ಹೆಸರು ವಾಯುದೇವರಿಗೆ? ಆಕಾಶ ಅಂತ ಹೆಸರು. ಆಕಾಶ ಅಂತ ಹೆಸರು ನೋಡ್ರಿ. ಸಯೇವ ಆಕಾಶನಾಮಾಚ, ಇವರಿಗೇನೆ ಆಕಾಶ ಅಂತ ಕರಿತೀವಿ. ಯಾಕ? ಲಕ್ಷ್ಮ್ಯಾವಿಷ್ಟ ವಿಶೇಷತಃ, ಲಕ್ಷ್ಮೀದೇವಿಯ ಆವೇಶ ಅದ. ಅದರಿಂದ ಏನ್ ಕಾರ್ಯ ಮಾಡ್ತಾರ ಅಂತ ಗೊತ್ತಾಗಿಲ್ಲ ನೋಡ್ರಿ. ಅದೊಂದು ಅಂಶ ಉಳ್ಕೊಂಡದ. ಏನು ಶ್ರೀನಿವಾಸ್? ಲಕ್ಷ್ಮಿ ಅಂದ್ರೆ ಎಲ್ಲಾನು ಬಿಡ್ಲಿಲ್ಲ, ವಾಯುದೇವ್ರು ಬಾಯಿ ಬಿಡ್ಲಿಲ್ಲ ಪೂರ್ಣ. ಇರ್ಲಿ ಸ್ವಲ್ಪ ಉಳಿಸ್ಕೊಂಡ್ರೋಣ ಅಂತ ಇಟ್ಟಾರ. ಮತ್ತ ಅವ್ರಿಗೆ ಬೆಳ್ಕೋಬೇಕು. ಹೇಳ್ರಿ ಸ್ವಾಮಿ ಅಂದ್ರೆ ಬಿಡ್ತಾರೆ, ಬಾಯಿ ಬಿಡ್ತಾರಲ್ಲ, ಬಿಡುದಿಲ್ಲ. ನಿಮ್ಗೆ ರೊಕ್ಕ ಕೊಡ್ತಾರೆ ಅಲ್ರಿ ವಾಯುದೇವರಲ್ಲಿ. ಯಾಕ? ನಾ ಲಕ್ಷ್ಮೀದೇವಿ ಉಪಾಸನ ಇಲ್ಲ ಅಂದ್ರೆ ವಾಯುದೇವ್ರಲ್ಲಿ ಆವಿಷ್ಟರಾಗ್ಬೇಕು. ಲಕ್ಷ್ಮೀ ಉಪಾಸನ ಅದ ಅಲ್ಲ ನಮಗ. ಲಕ್ಷ್ಮೀ ಸರಸ್ವತಿ ಭಾರತಿ ಎಲ್ಲ ಉಪಾಸನ ಅದ. ನೋಡ್ಬೇಕು, ಏನೋ ಕಾರ್ಯ ಅದ, ವಿಶೇಷ ಕಾರ್ಯ ಅದ. ಪೃಥಿವೀ ನಾಮಿಕಾ ಶ್ರೀಸ್ತೂ ದ್ಯೌಹು ದಿಶಃ ವಿದ್ಯುದೇವ ಚ ವಾಯುಪತ್ನಿ ಸಮುದ್ದಿಷ್ಟ. ನೋಡ್ರಿ, ಪೃಥ್ವಿ ಎಂಬ ಹೆಸರಿರ್ತಕ್ಕಂಥವಳು ಯಾರು ಅಂದ್ರ ಶ್ರೀಹಿ, ಯಾರವಳು? ಲಕ್ಷ್ಮೀದೇವಿ. ದ್ಯೌಹು ದಿಶಃ ವಿದ್ಯುತ್ ವಾಯುಪತ್ನಿ ಸಮುದ್ದಿಷ್ಟ. ಸ್ವರ್ಗಕ್ಕ ಆಮೇಲೆ ದಿಕ್ಕಿಗೆ ವಿದ್ಯುತ್ತಿಗೆ ವಾಯುಪತ್ನಿ ಆಗಿದ್ದಾಳ. ತತ್ತದ್ವಾರಾಧಿಪಾಶ್ಚತೆ, ಅವರೆಲ್ಲರೂ ಕೂಡ ಆಯಾ ದ್ವಾರಕ್ಕೆ ಅಧಿಪತಿಗಳಾಗಿದ್ದಾರೆ. ಅಧಿತಿಷ್ಠಂತಿ ತೇ ಸರ್ವೇ ನಾರಾಯಣ ಮನಾಮಯಂ, ಅವರೆಲ್ಲರೂ ಭಗವಂತನನ್ನ ಆಶ್ರಯಿಸಿಕೊಂಡಿರ್ತಾರೆ. ಯದ್ವಿಷ್ಣು ಜ್ಞಾನ ರೂಪತ್ವಾತ್ ಕಿಂ ಆನಂದ ಸ್ವರೂಪತಃ. ಇಲ್ಲಿ ನಡುವ ಮಂತ್ರದಲ್ಲಿ ಯತ್ ಕಿಂ ಅಂತ ಬಂದಾವ. ಆ ಯತ್ ಕಿಂ ಅನ್ನೋದು ಭಗವದ್ ರೂಪಗಳೇ. ಯಾಕಂದ್ರೆ ಜ್ಞಾನ ರೂಪನಾದ್ರಿಂದ, ಯತ್ ಆನಂದ ರೂಪನಾದ್ರಿಂದ ಕಿಂ ಅಂತ ಅರ್ಥ ಅಷ್ಟೇ. ಅದಕ್ಕ ಏಕೋ ನೈಕಸ್ಸವ ಕಿಂ ಯತ್ ತತ್ಪದ ಮನುತ್ತಮಂ ಅನ್ನುವಲ್ಲಿ ಬಂತೀಗ ವಿಷ್ಣು ಸಹಸ್ರನಾಮದಲ್ಲಿ. ಕಿಂ ಅಂದ್ರೆ ಆನಂದ ಸ್ವರೂಪ, ಯತ್ ಅಂದ್ರೆ ಜ್ಞಾನ ಸ್ವರೂಪ. ಹೆಂಗ್ ನೋಡ್ರಿ ವಿಷ್ಣು ಸಹಸ್ರನಾಮ ಎಷ್ಟು ಅಂದ್ರೆ ಎಲ್ಲಾ ವೇದೋಕ್ತ ಆಗಿದೆ ಅಂತ ತಿಳಿಸ್ತಾರೆ ಶ್ರೀಮದಾಚಾರ್ಯ. ಸುಧೀಂದ್ರ ಅವ್ರು ಬರ್ಕೊಂಡ್ರನು? ಕಿಂ ಯತ್ ಅನ್ನೋದು ಆನಂದ ಸ್ವರೂಪ, ಯತ್ ಜ್ಞಾನ ಸ್ವರೂಪ. ಮುಂದ ಏತೇಷು ತೃಪ್ತೇಷು ಹರಿಹಿ ತೃಪ್ಯತಿ. ಇವರೆಲ್ಲರೂ ಈ ದೇವತೆಗಳು ತೃಪ್ತರಾದರೆ ಭಗವಂತ ತೃಪ್ತನಾಗ್ತಾನ. ಇತ್ತೇಷಾಂ ಪ್ರಿಯೋ ಹೆಸರು. ಯಾಕಂದ್ರೆ ಅವರಿಗೆ ಅತ್ಯಂತ ಪ್ರಿಯನಾಗಿದ್ದರಿಂದ ಭಗವಂತ, ಅವ್ರು ತೃಪ್ತನಾಗಿಬಿಟ್ರೆ ತಾ ತೃಪ್ತನಾಗ್ತಾನೆ. ಮಕ್ಕಳು ಹೊಟ್ಟೆ ಊಟ ಮಾಡ್ಬಿಟ್ರೆ ತಾಯಂದ್ರಿಗೆ ಆತ್ಬಿಟ್ಟು ನಮ್ಮ ಊಟ ತಡಿ ಅಂತ ಹೇಳ್ತಿರ್ತಾರೆ. ಏನೋ ಬಾಯ್ ಹಾಕೊಂಡು ಓಡಿಬಿಡ್ತಾರೆ. ಈ ಹೊರಗೆ ಊರಿಗೆ ಹೋಗೋ ಕಾರ್ಯಕ್ರಮ ಇರ್ತದೆ, ಗಂಡನ ಅವಸರ ಮಾಡ್ತಿರ್ತಾರೆ. ಬಂದಿರಿ ಬಂದಿರಿ ಅಂತಿರ್ತಾರೆ. ಎಷ್ಟೊತ್ತೆ ಊಟ ಮುಗಿತಿಲ್ಲ ನಿಂದು ಅಂತ. ಅವ್ರು ಊಟ ಮಾಡಂಗೇ ಇಲ್ಲ. ಕೊನೆಗೆ ಮಕ್ಕಳಿಗೆ ಅಷ್ಟು ಉಣಿಸ್ಕೊಂಡು ಮಾಡ್ಬಿಡ್ತಾರೆ, ಮುಗಿದ ಕೆಲಸ. ಅದಕ್ಕೆ ಕೊನೆಗೆ ಗಂಡನ ಪರಿಸ್ಥಿತಿ ಏನಾಗ್ತದೆ? ಅಡವು ನಿಲ್ಲಿಸಿ ಓಹೋ. ಅದಕ್ಕೆ ಹರಿತೃಪ್ಯತೆ ಸೂರ್ಯ ಪ್ರಸಾದತ್ವ. ಈಗ ನೋಡ್ರಿ ಯಾವ್ಯಾವ ದ್ವಾರದಿಂದ ಯಾರ್ಯಾರು ಹೋಗ್ತಾರಂತ. ಸೂರ್ಯ ಪ್ರಸಾದತ್ತು ನರಾಹ ಪೂರ್ವದ್ವಾರೇಣ ಕೇಶವಂ. ಸೂರ್ಯನ ಪ್ರಸಾದದಿಂದ ಮನುಷ್ಯರು ನಾವ್ಯಾರು ಸಾತ್ವಿಕರು ಮೋಕ್ಷ ಯೋಗ್ಯರಿದ್ದೀವಿ.
ಪೂರ್ವದ ದ್ವಾರದಿಂದ ಅಂದ್ರೆ ಶ್ವೇತದ್ವೀಪದಲ್ಲಿ ಏನು ಭಗವಂತನ ಪೂರ್ವದ್ವಾರ ಅದ, ಇಲ್ಲಿ ಆಹುತಿ ಹಾಕಿವಿ, ಅಲ್ಲಿ ಸೇರ್ಯದ, ಅಲ್ಲಿ ಕರ್ಕೊಂಡು ಹೋಗ್ತಾರ ನಮ್ಮನ್ನ. ಈಗ ಅರ್ಥ ಆಗ್ತದ. ಸಂಧ್ಯಾ ವಂದನೆಯೊಳಗ ಸೂರ್ಯನನ್ನ ಕೇಂದ್ರ ಬಿಂದು ಮಾಡಿಕೊಂಡು ಅವನೊಳಗಿದ್ದ ಪರಮಾತ್ಮಗ ಅರ್ಘ್ಯ, ಅವನೊಳಗಿದ್ದ ಯಾಕೆ ಕೊಟ್ವಿ ನಾವು ಅಂದ್ರೆ ಅವ ನಮ್ಮ ದ್ವಾರಕ್ಕೆ ಅಧಿಪತಿ ಕರ್ಕೊಂಡು ಹೋಗ್ಲಿಕ್ಕೆ. ಅವ್ರು ಸಂಧ್ಯಾವಂದನಿಗೆ ಹೊಸ ಅರ್ಥ ಬಂದು ಹೋತ್. ನಡಿ ಆನಂದ ಅವರು ಸಂಧ್ಯಾವನಿಗೆ ಹೊಸ ಅರ್ಥ ಬಂತು. ಈಗ ಏನ್ರಿ ರಾಮಧ್ಯಾನಿ ಅವರೇ, ಸಂಧ್ಯಾವಂದನೆ ಮಾಡೋ ಕಾಲಕ್ಕ ಸೂರ್ಯಶ್ಚ ಮನ್ಯಶ್ಚ ಮನ್ಯಪತಯಶ್ಚ ಮನ್ಯೋ ಕೃತೇಭ್ಯ ಬಂದೇ ಹೋಯ್ತು, ಹೊಸ ಅರ್ಥ ಬಂದು ಹೋಯ್ತು. ಯಾರಿಗೆ ಕೇಳ್ಕೊಳಿಕತಿ ನಾವೀಗ? ಪೂರ್ವದ್ವಾರಾಧಿಪತಿ ಸ್ವಾಮಿ, ನಾವು ಮುಕ್ತರಾದ್ಮೇಲೆ ಯಾರು ಹೋಗ್ಬೇಕು? ಅದಕ್ಕೆ ಅಷ್ಟ ಅಲ್ಲ, ಸೂರ್ಯ ಇಚ್ಛಾ ಮಾಡ್ಬೇಕಂತ. ಸೂರ್ಯ ಪ್ರಸಾದಾತ್ತು ನರ ಅವ ಅನ್ಬೇಕು, ಇವ ಇನ್ನು ಮೋಕ್ಷಕ್ಕೆ ಹೋಗ್ಲಿ, ಇವ ಇನ್ನು ಹೋಗ್ಲಿ ಅಂತ ಸೂರ್ಯ ಇಷ್ಟಪಟ್ಟರೆ ನಮಗ ಸಾಧನಾ ತುದಿ ಮುಡ್ತದ. ಸಾಧನಾ ತುದಿ ಮುಡ್ತದ. ಇಲ್ಲಾಂದ್ರೆ ಅದಕ್ಕೇನಾಯ್ತು ಅಂದ್ರೆ ಸೂರ್ಯ ಪ್ರಸಾದ ಏನ್ ನೋಡ್ರಿ. ಶ್ರೀಮದಾಚಾರ್ಯ ಸಿದ್ಧಾಂತ ಯಾಕೆ ನಮ್ಗೆ ಸಂತೋಷ ಕೊಡ್ತದೆ ಅಂದ್ರೆ, ಯಾವ ದೇವತೆಗಳನ್ನು ಕಡಿಮೆಯನ್ನ ಮಾಡಿಲ್ಲ ಶ್ರೀಮದಾಚಾರ್ಯ. ಎಲ್ಲಾ ದೇವತೆಗಳು ಎಷ್ಟು ಉತ್ತಮರು ಅಂದ್ರೆ, ಅವರ ಅನುಗ್ರಹ ಮಾಡಿದ್ರೆ ನಿನಗೆ ಮೋಕ್ಷ ಆಗ್ತತ್ತಮ್ಮ, ಅವ್ರು ಮಾಡ್ಲಿಲ್ಲ ಅಂದ್ರೆ ನೀ ಏನ್ ಮಾಡಿದ್ರು ಮೋಕ್ಷ ಆಗಂಗಿಲ್ಲ. ಸೂರ್ಯ ಪ್ರಸಾದ, ಸೂರ್ಯ ಇಚ್ಛಾ ನಡಿಯೋ ನೀ ನಡಿ ಮೋಕ್ಷಕ್ಕೆ ನಡಿ ಅಂತ ಅನ್ಬೇಕು. ಹಂಗಿದ್ರ ಅದ ಸೂರ್ಯ ಸುಗ್ರೀವನಾಗಿ ಬಂದು ರಾಮದೇವ್ರ ಸೇವಾ ಮಾಡಿ, ಅದ ಸೂರ್ಯ ಕರ್ಣನಾಗಿ ಬಂದು ಪರಶುರಾಮದೇವ್ರ ಸೇವಾ ಮಾಡಿ, ಏನು ಎಷ್ಟು ಎಂತಿಂತ ಕೆಲಸ ಮಾಡ್ಯಾರ ಅವ್ರಲ್ಲ ಸೂರ್ಯದೇವರು. ಅದ ಸೂರ್ಯನೇ ಅಕ್ಷಯ ಪಾತ್ರೆ ಕೊಟ್ಟು ಯಮದೇವರಿಗೆ, ಛೇ 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 ಯಾರಿಗೆ? ಯಮದೇವರಿಗೆ ಅಂದ್ರೆ ಧರ್ಮರಾಜನಿಗೆ ಅಂತ ಮುಂದೆ ಬರ್ರಿ. ಸೂರ್ಯ ಪ್ರಸಾದ ಪ್ರಾಪ್ತವಂತ್ಯಥ ಸೋಮಸ್ಯ ಪ್ರಸಾದಾತ್ ಪಿತರಸ್ತಥಾ. ಚಂದ್ರನ ಅನುಗ್ರಹದಿಂದ ಪಿತೃದೇವತೆಗಳು ಮತ್ತು ದಕ್ಷಿಣ ದ್ವಾರದಿಂದ ಪ್ರವೇಶ ಮಾಡ್ತಾರೆ. ಚಂದ್ರ ಪ್ರಸಾದಾತ್, ಚಂದ್ರ ಅನುಗ್ರಹ ಮಾಡ್ಬೇಕ್ರಿ ಪಿತೃದೇವತೆಗಳ ಮೇಲೆ. ನಡ್ರಿ ನೀವಿನ್ನ ಅಂತ ಹೇಳಿ. ದ್ವಾರೇಣ ದಕ್ಷಿಣೇನೈವ ಗಂಧರ್ವಾಹ, ದಕ್ಷಿಣ ದ್ವಾರದಿಂದ ಗಂಧರ್ವರು. ಓಹೋ, ಭಾರಿ ಆಶ್ಚರ್ಯ. ಪಶ್ಚಿಮೇನ ಅಗ್ನಿ ಪ್ರಸಾದ ಋಷಯ, ತಿಳಿತಾ? ಅದ್ ದಕ್ಷಿಣೇನ ಅಂಬೋದು ಹಿಂದಕ್ಕೆ ಚಂದ್ರಕ್ಕೆ ಸಂಬಂಧಪಟ್ಟದ್ದು. ಪಶ್ಚಿಮ ಅಂಬೋದು ಅಗ್ನಿ ಪ್ರಸಾದ, ಅಗ್ನಿ ಅನುಗ್ರಹದಿಂದ ಯಾರು ಹೋಗ್ತಾರ? ಋಷಿಗಳು ಹೋಗ್ತಾರೆ. ಉತ್ತರೇಣ ಇಂದ್ರ ಸಂಶಯಾತ್, ಉತ್ತರ ದಿಕ್ಕಿನಿಂದ ಹೋಗ್ತಾರ. ಸಾರಿ, ಉಲ್ಟಾ. ತಡ್ರೆ ಒಂದ್ ನಿಮಿಷ. ಪ್ರಾಪ್ತವಂತ್ಯಥ ಸೋಮಸ್ಯ ಪ್ರಸಾದಾತ್ ಪಿತರಸ್ತತ ದ್ವಾರೇಣ ದಕ್ಷಿಣೇನೇವ ಕಮ ಹಾಕೊಳ್ರಿ. ಕಮ ಹಾಕೊಂಡ್ರೆ ಗಂಧರ್ವಾಹ ಪಶ್ಚಿಮೇನ ಅಗ್ನಿ ಪ್ರಸಾದಾತ್ ಕಮ ಹಾಕೊಳ್ರಿ. ಋಷಯ ಉತ್ತರೇಣಿಂದ ಸಂಶಯಾತ್ ಅಲ್ಲಿ ಹಾಕೊಳ್ರಿ, ಸರಿ ಹೋಗ್ತದೆ. ಈಗ ಋಷಿಗಳೆಲ್ಲರೂ ಕೂಡ ಇಂದ್ರನ ಅನುಗ್ರಹದಿಂದ ಮತ್ತ ಹೋಗ್ತಾರೆ. ಶಿವಾದ್ಯ ವಾಯುಮಾಶ್ರಿತ್ಯ ಯಾಂತ್ಯೂರ್ಧ್ವೇಣ ಹರಿಂಸುರಾಹ. ಗೋವಿಂದ, ಮುಗಿದೋದ್ ಕೆಲಸ. ಈಗ ರುದ್ರಾದಿ ದೇವತೆಗಳೆಲ್ಲರೂ ಕೂಡ ವಾಯುದೇವರನ್ನ ಆಶ್ರಯಿಸಿಕೊಂಡು ಊರ್ಧ್ವದ್ವಾರದಿಂದ ಭಗವಂತನನ್ನು ಹೊಂದತಕ್ಕಂಥವರಾಗಿದ್ದಾರೆ ಊರ್ಧ್ವದ್ವಾರಾಧಿಪತಿಗಳು. ಅಂತೂ ಇಂತೂ ಏನಾತು ಅಂತಂತಂದ್ರೆ, ನಾವು ಮಾಡೋ ಊಟ ನಮಗ ಮೋಕ್ಷ ಕರ್ಕೊಂಡು ಹೋಗ್ತದ ಅಂತ ಆತು. ಈಗ ಹೇಳ್ರಿ, ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಹೇಳ್ರಿ. ನೋಡಂತ ಎಷ್ಟು ಚಂದದ ವಿಷಯ. ಈಗ ಅದರಾಚಾರ ಹೇಳ್ರಿ, ಧೈರ್ಯದಿಂದ ಹೇಳ್ರಿ, ಹೌದು ಬ್ರಾಹ್ಮಣೋ ಭೋಜನ ಪ್ರಿಯ, ಹೌದಪ್ಪ ನಾವು ಊಟಕ್ಕೆ ಬಹಳ ಪ್ರಿಯವಾದ. ಯಾಕೆ ಪ್ರೀತಿ ನಮ್ಗೆ ಊಟಕ್ಕೆ? ನಾವು ದಿವಸ ತಮ್ಗಿ ಹಿಡ್ಕೊಂಡು ಹೋಗೋದು ಮೋಕ್ಷದ ಸಾಧನ್ರಿ. ಇದು ತಪ್ಪು ತಿಳ್ಕೊಳಿಕ್ ಹೋಗ್ಬೇಡ್ರಿ. ತಮ್ಗಿ ಹಿಡ್ಕೊಂಡು ನಾವು ಊಟಕ್ಕೆ ಹೋಗೋದು ಊಟಕ್ಕೆ ಹೋಗ್ಬೇಕು ಅಂತಲ್ಲ, ಸಾಧನ ಮಾಡ್ತಾ ಇದ್ದೀವಿ ನಾವು. ನಮಗೇನದ ಅಂದ್ರೆ ಸ್ವಸಾಧನ ಸ್ವಾರ್ಥ ಇಲ್ಲದೆ ಇಲ್ಲ. ಪರವಿಗೂ ಸ್ವಾರ್ಥವನ್ನ ಸಾಧನೆ ಮಾಡಿಸ್ಬೇಕು ಅಂತದ. ಅಲ್ರಿ, ಉಳಿದಂತೂ ಕೊಡಂಗಿಲ್ಲ. ಪುಣ್ಯ ಆ ಕಡೆ ಹೋಗ್ತಿರ್ತೀನಿ. ನೋಡ್ರಿ, ನೋಟ್ ತೆಗೆದು ಕೊಟ್ರೆ ದುಃಖ ಆಗ್ತಿತ್ರಿ. ಈಗ ಫೋನ್ ಪೇ ಮಾಡ್ಲಿಕ್ಕೆ ದುಃಖನ ಆಗಂಗಿಲ್ಲ. ಯಾಕಂದ್ರೆ ಗೊತ್ತಾಗಂಗಿಲ್ಲ ಎಷ್ಟು ಅದ ಚಲೋ ರೀ ಲೆಕ್ಕದಾಗ ನೋಡಿದ್ರೆ. ಫೋನ್ ಪೇ ಬರೋದೇ ಕೊಡಂಗಿಲ್ಲ ಮುಂದ. ಅದಕ್ಕ ಹಿಂಗ ಊಟ ಅಂತನ್ನೋದು ಒಂದು ಸಾಧನೆ. ಅಂದ್ರೆ ಅದೇ ಅಧ್ಯಾತ್ಮ. ಏನ್ ಮಾಡಿದ್ರು ಶಾಸ್ತ್ರದಲ್ಲಿ ಅಧ್ಯಾತ್ಮ ಉಂಟೇ ಉಂಟು, ನೀವು ಅವಶ್ಯವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಹಾಯ ಇದಂ ಅವಿದ್ವಾನ್ ಅಗ್ನಿಹೋತ್ರಂ ಜುಹೋತಿ. ಯಾವ ವ್ಯಕ್ತಿ ಈ ಅವಿದ್ವಾನ್ ಇದನ್ನ ತಿಳಿಲಾರ್ದ ಅಗ್ನಿಹೋತ್ರವನ್ನ ಮಾಡ್ತಾನೋ, ಅಂದ್ರೆ ಊಟ ಮಾಡ್ತಾನೋ, ಯಥಾ ಅಂಗಾರಾನ್ ಅಪೋಹ್ಯ ಭಸ್ಮನಿ ಜುಹುಯಾತ್. ಯಜ್ಞಕುಂಡದಲ್ಲಿದ್ದ ಈ ಅಂಗಾರಗಳನ್ನು ತೆಗೆದಿಟ್ಟು ಭಸ್ಮ ಹೋಮ ಮಾಡಿದಂತೆ. ಹೇಳಿದ್ರಲ್ಲ, ಕೆಂಡ ತೆಗೆದಿಟ್ಟು ಆ
ಇಡ್ಲಿ ತುಟ್ಟ್ಯವ ಆರ್ಸ್ಬಿಡು. ಅಲ್ರಿ ವೈಷ್ಣವ್ ಏನ್ ಮಾಡ್ತೀರಿ? ಆ ಬೂದಿವ ಮಾಡ್ತೀನಿ ತಗೊಳ, ಆ ಬೂದಿಯಾಗ ಮಾಡ್ತೀರಿ ಅಲ್ರಿ, ಮತ್ತೆ ತಗೋಬೇಕಲ್ಲ, ಅಲ್ಲಿ ಕೂತಿರ್ತಾರೆ ಎಲ್ಲ ದೇವತೆ ಬರ್ತದೆ. ಅದಕ್ಕೆ ಸ್ವಲ್ಪ ಅಂತ ಹೇಳಿದೆ, ಮತ್ತೆ ಹೇಳಿದೆ ಎರಡೇ ಕಾಳು ಅಂತ ಹೇಳಿದ್ನಲ್ಲ, ಎರಡೇ ಕಾಳು. ನಿಮ್ ಅಗ್ನಿಕೊಂಡದಾಗ ಉಳಿಬಾರ್ದ್ರಿ, ಉಳಿಬಾರ್ದು. ನಿಮ್ ಪೂಜೆ ಹುತ ಆಗಿರ್ಬೇಕದು ನಿಮ್ ಮುಗಿಯೋದ್ರಾಗ. ಅದು ಇಲ್ಲಿ ಹಾಕೊಳ್ಳೋದು ಅಷ್ಟೇ ಹಾಕ್ಬೇಕು, ಎರಡೇ ಕಾಳು. ಎರಡೇನು ಒಂದೇ ಕಾಳು ಹಾಕೊಟ್ರೆ ಚಲೋ, ಒಂದೇ ಕಾಳು. ಎರಡು ಹಾಕೋಣ ಆಮೇಲೆ. ಅದಕ್ಕೆ ವೈಷ್ಣವಕ್ಕೆ ಎರಡೇ ಕಾಳು, ಎರಡೇ ಕಾಳು. ಅಲ್ಲ ಅದು ಅದಕ್ಕಂದ್ರು ಅಥ ಈಗ ಭಸ್ಮನಿ ಜುಹುಯಾತ ಹೋಮದ ಎಲ್ಲಿ ಮಾಡಿದ? ಭಸ್ಮದಲ್ಲಿ ಹೋಮ ಮಾಡಿದಂತೆ ಮಾಡಬಾರ್ದು. ಅಥ ಯಹ ಏತದೇವಂ ವಿದ್ವಾನ್ ಅಗ್ನಿಹೋತ್ರಂ ಜುಘೋತಿ, ಹಿಂಗ ಯಾರು ತಿಳ್ಕೋತಾರೋ ತಸ್ಯ ಸರ್ವೇಷು ಲೋಕೇಶು ಸರ್ವೇಷು ಭೂತೇಶು ಸರ್ವೇಷು ಆತ್ಮಸುಹುತಂ ಭವತಿ. ಹಿಂಗ ತಿಳಿದುಕೊಂಡು ತಾನೊಬ್ಬನು ಊಟ ಮಾಡಿದರೆ ಇಡೀ ಜಗತ್ತಿನಲ್ಲಿದ್ದ ಎಲ್ಲರಿಗೂ ಊಟಕ್ಕೆ ಹಾಕಿದ ಪುಣ್ಯ ಬರ್ತದೆ. ಸರ್ವಾದಿ ಲೋಕ ಎಲ್ಲ ಅವನಿಂದ ಮುಗಿದು ಹೋಯ್ತು ಕೆಲಸ. ಏನ್ರಿ ನೀವೊಬ್ಬ ಊಟ ಮಾಡಿದ್ರು ಸತ್ಯಕ್ಕ ಎಲ್ಲರಿಗೂ ಊಟಕ್ಕ ಅಂದ್ರ ಅಷ್ಟು ಚಂದದ್ರಿ ಅದು ಅನುಗ್ರಹ. ಎಲ್ಲರಲ್ಲೂ ಹೋಮ ಮಾಡಿರುವಂತಹ ಫಲ ಬರ್ತದೆ, ಎಲ್ಲರಲ್ಲೂ ಹೋಮಿಸಿದಂತಹ ಫಲ ಅದು. ತಾನು ಊಟ ಮಾಡಿದ್ರೆ ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಹೋಮಿಸಿದ ಫಲವನ್ನ, ಎಲ್ಲರಲ್ಲಿದ್ದ ಭಗವಂತನಿಗೆ ಹೋಮಿಸಿದಂತಹ ಫಲ ಬರ್ತದೆ. ಇದರಿಂದ ಫಲ ಏನು ಮುಂದ? ತದ್ಯಥಾ ಇಶಿಕಾತೂಲಂ ಅಗ್ನೌ ಪ್ರೋತಂ ಪ್ರದೂಯೇತ ಏವಂ ಹಾಸ್ಯ ಸರ್ವೇ ಪಾಪ್ಮಾನಃ ಪ್ರದೂಯಂತೆ ಯಹ ಏತದೇವಂ ವಿದ್ವಾನ್ ಅಗ್ನಿಹೋತ್ರಂ ಜುಗೋತಿ. ಯಾವ ವ್ಯಕ್ತಿ ಹಿಂಗ ತಿಳಿದು ಅಗ್ನಿಹೋತ್ರವನ್ನ ಮಾಡ್ತಾನೋ ಅವನ ಎಲ್ಲಾ ಪಾಪಗಳು ಹೆಂಗ ಅಂತಂದ್ರ ಹುಲ್ಲು ಕಡ್ಡಿ ಅಗ್ನಿಯೊಳಗೆ ಹಾಕಿದಾಗ ಹೆಂಗ್ ಸುಟ್ಟು ಹೋಗ್ಬೇಕು ಹಂಗ ಸುಟ್ಟು ಹೋಗ್ಬಿಡ್ತಾವ. ಇದು ಸಂಚಿತ. ಹಿಂದೊಂದು ಬಂದಿತ್ತು ಪದ್ಮಪತ್ರ ಮೀಮಾಂಬಸ ಅಂತದ್ದು ಆಗಾಮಿ. ಪುಷ್ಕರ ಪಲಾಶ ಆಪೋನಶ್ಲಿಷ್ಯಂತೆ ಅಂತ ಹಿಂದ್ ಬಂದಿತ್ತು. ಕಮಲದ ಎಲೆ ನೀರಿನಲ್ಲಿ ಇಟ್ಟಾಗ ಹೆಂಗ್ ಅದಕ್ಕೆ ಲೇಪ ಆಗೋದಿಲ್ವೋ ಹಂಗ ಅಂತ ಅಲ್ಲಿ ಹೇಳಿದ್ರು. ಅದು ಆಗಾಮಿ ಕರ್ಮ, ಇದು ಸಂಚಿತ ಕರ್ಮ. ಹಿಂದಿನ ಕರ್ಮಗಳೆಲ್ಲವೂ ಕೂಡ ಬೆಂಕಿಯಲ್ಲಿ ಹಾಕಿದಾಗ ಸುಟ್ಟು ಹೋಗ್ಬಿಡ್ತದೆ ಅಂತ ಅರ್ಥ. ಹಂಗ ತಸ್ಮಾದು ಹೈವಂ ವಿದ್ಯದಪಿ ಚಾಂಡಾಲಾಯ ಉಚ್ಚಿಷ್ಟಂ ಪ್ರಯೇಚ್ಛೇದಾತ್ಮನಿ ಹೇವಾಸ್ಯ ತದ್ವೈಶ್ವಾನರಹುತಂ ಸ್ಯ ಇತಿ ಶ್ಲೋಕ. ಭಾರಿ ಆಶ್ಚರ್ಯದ. ಹಿಂಗ ಇಟ್ಟುಕೊಂಡು ಏನ್ರಿ, ಹಿಂಗ ಇಟ್ಟುಕೊಂಡು ಚಾಂಡಾಲನಿಗೆ ಉಚ್ಚಿಷ್ಟವನ್ನ ಕೊಟ್ಟರೂ ಕೂಡ ವೈಶ್ವಾನರ ಯಜ್ಞ ಮಾಡಿದ ಪುಣ್ಯ ಅದ. ಮನೆಗೆ ಬಂದಿರ್ತಾನೆ ಯಾರು ಭಿಕ್ಷಕ, ಅವನ್ ಕೊಟ್ರೆ ತಗೋ, ಇದು ನಾವೇನ್ ಅನುಸಂಧಾನ ಮಾಡಿದ್ದೀವಿ, ಈ ಅನುಸಂಧಾನ ಇಟ್ಟುಕೊಂಡು ಅವನಿಗೆ ಅನ್ನ ಕೊಟ್ರೆ ಅದು ಕೂಡ ಹೋಮನೆ. ಭಾರಿ ಆಶ್ಚರ್ಯ. ವಿದ್ವಾನ್ ಬೇಕಷ್ಟೇ ಜ್ಞಾನ ಬೇಕು ಅಂತ ಹೇಳ್ತಾ ಇದ್ದ. ನೋಡ್ರಿ ವೇದೇಶ್ವರಂತಾರ ಯದ್ಯಪಿ ಚಾಂಡಾಲಾಯ ಸ್ಮರಣ ಅಯೋಗ್ಯಾಯಪಿ, ಚಾಂಡಾಲನ ಸ್ಮರಣಸ್ತಿಕ್ ಮಾಡಬಾರದು. ಸೊ ಉಚ್ಚಿಷ್ಟಂ ಪ್ರಯಚ್ಛೇತ್, ಅವನಿಗೆ ತನ್ನ ಉಚ್ಚಿಷ್ಟ ಕೊಡೋದ ಇಲ್ರ. ಉಚ್ಚಿಷ್ಟ ಆದ್ರೆ ಎಂಜಲಲ್ಲ, ಊಟ ಆದ್ಮೇಲೆ ಉಳಿದ ಅಡಿಗೆ ಏನಿರ್ತೋ ಅದನ್ನ ಕೊಡೋದಾದ್ರೆ ನ ತಥಾಪಿ ನ ತಸ್ಯ ಪಾಪ ಹೇತು, ಪಾಪ ಅಲ್ಲ, ಪಾಪಕ್ಕೆ ಕಾರಣ ಅಲ್ಲದು. ಅಂಥವ್ರು ನೋಡ್ಲೇಬಾರ್ದು, ಅಂಥವ್ರು ಮಾತಾಡ್ಸ್ಲೇಬಾರ್ದು. ಆದರೂ ಕೂಡ ನೀವು ಊಟ ಆದ್ಮೇಲೆ ಅಂಥವ್ ಅನ್ನ ಕೊಡ್ತೀವಿ ಅಂದ್ರೆ ದೋಷ ಅಲ್ಲದು. ಯಾಕ ಅಂತ ಕೇಳಿದ್ರೆ ಚಂಡಾಲನ ಅಂತರ್ಯಾಮಿಯಾದ ವೈಶ್ವಾನರಿಗೆ ಹುತ ಆಗ್ತದಲ್ಲ ಅದು. ಈ ಅನುಸಂಧಾನದಿಂದ ಕೊಟ್ಟು ಬಿಡು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಊಟಕ್ಕೆ ಕೂತಾಗ ಅಕ್ಷರಶಃ ಭಿಕ್ಷುಕರು ಓದೋದಾಗ್ಲಿ ನಾಯಿ ಬರೋದಾಗ್ಲಿ ಇವೆಲ್ಲ ಆಗ್ಬಾರ್ದು ಅಂತದ. ನಾವು ಊಟಕ್ಕೆ ಕೂತ ಅವ್ರಿವ್ರು ನೋಡೋದಾಗ್ಲಿ ಮಾಡಬಾರ್ದು ಅಂತದ. ಅವೆಲ್ಲವೂ ವೈಶ್ವಾನರ ಯಜ್ಞವನ್ನು ಕೆಡಿಸೋದು. ಆದ್ರೆ ಈ ಅನುಸಂಧಾನ ಇಟ್ಕೊಂಡು ಊಟ ಮಾಡಿಬಿಟ್ರೆ ಪ್ರಾಣಾಯಸ್ವ ವ್ಯಾನಾಯಸ್ವ ಅಪಾನಾಯಸ್ವ ಸಮಾನಾಯಸ್ವ ಉದಾನಾಯಸ್ವ ಅಂತ ಅನುಸಂಧಾನ ಮಾಡಿಬಿಟ್ರೆ ಏನು ದೋಷ ಹತ್ತೋದಿಲ್ಲ ನಮ್ಗೆ. ಸರಿ ಆಯ್ತಾ? ಭೂತದಯ ಅಂತ ಇರ್ತದೆ. ಭೂತಯಕ್ಕೇನು ಬಾಧಕ ಇರೋದಿಲ್ಲ. ಭೂತದಯ. ಸರಿ ಸರಿ ಸರಿ. ಮುಂದ ಕೊನೆಯ ವಾಕ್ಯ. ಈ ವಿಷಯದಲ್ಲಿ ಒಂದು ಶ್ಲೋಕ ಅದ. ಏನಂತ? ಯಥೇಹ ಕ್ಷುದಿತಾ ಬಾಲ ಮಾತರಂ ಪರ್ಯುಪಾಸತೆ. ಅಲ್ರಿ ನಾವು ನಮ್ಮ ಪಡಿ ನಾವು ಊಟ ಮಾಡ್ಲಿಕ್ಕತ್ತೀವಿ, ಅಗ್ನಿಹೋತ್ರ ತಿಳ್ಕೊಂಡು ಮಾತಾಡೀವಿ, ಎಲ್ರಿಗೂ ಊಟಕ್ಕೆ ಮಾಡಿಸಿದಂಗೆ ಹೆಂಗಾತು? ಎಲ್ರಿಗೂ ಎಲ್ಲೊಳಗಿದ್ದ ಭಗವಂತಕ್ಕೆ ಪೂಜಾ ಮಾಡಿದಂಗೆ ಹೆಂಗಾತು ಅಂತ ಕೇಳಿದ್ರೆ, ಹಸಿವ್ಯಾದ ಕೂಡಲೇ ಹುಡುಗರೆಲ್ಲ ಅಮ್ಮನ ಕಡೆ ಹೆಂಗ್ ಓಡಿ ಹೋಗ್ತಾವೋ ಹಂಗೆ ಎಲ್ಲಾ ಭೂತಗಳು ಅಗ್ನಿಹೋತ್ರ ಮಾಡೋನನ್ನ ಬಂದ ಸೇರ್ಕೊಂಡ್ಬಿಡ್ತಾವಂತವು. ನೋಡ್ರಪ್ಪ ಅವ ಅಗ್ನಿಹೋತ್ರ ಮಾಡಿದ್ರೆ ಅಲ್ಲೇ ಹೋಗೋಣ ನಡ್ರಿ ಅಂತ ಎಲ್ಲ ಬಂದು ನಮ್ ಕತ್ತು ಸೇರ್ಕೋತಾವಂತವೆಲ್ಲ.
ಬಾ ಚಂದದ ನೋಡ್ರಿ. ಅದಕ್ಕಂತಾರೆ ಯಥೇಹ ಕ್ಷುದಿತಾ ಬಾಲಾಹ, ಹಸಿದಿರುವಂತಹ ಬಾಲಕರು ಮಾತರಂ ಪರಿಯುಪಾಸತೆ, ತಾಯಿಯನ್ನು ಹೊಂದುತ್ತಾವೋ, ಏವಂ ಸರ್ವಾಣಿ ಭೂತಾನಿ ಇತ್ಯಗ್ನಿಹೋತ್ರ ಉಪಾಸತೆ ಇತ್ಯಗ್ನಿಹೋತ್ರ ಉಪಾಸತೆ ಇತಿ, ಅಗ್ನಿಹೋತ್ರವನ್ನು ಉಪಾಸನೆ ಮಾಡ್ತಾರ ಅಂತ ತಿಳಿಸಿದ್ದಾರೆ. ಇತಿ ಶ್ರೀಮದ್ ಛಾಂದೋಗ್ಯೋಪನಿಷದಿ ಪಂಚಮೋಧ್ಯಾಯ ಸಮಾಪ್ತ. ಇನ್ನಿಷ್ಟು ವಾಕ್ಯಗಳವ, ಸುಮ್ಮನೆ ಓದಿ ನಿಲ್ಲಿಸಿಬಿಡ್ತೀನಿ, ಮುಂದಿನ ವಿವರಣೆ ಕೊಡ್ತೀನಿ. ವೈಶ್ವಾನರ ಜ್ಞಾನಯೋಗ್ಯ ಸಾಕ್ಷಾದೇವ ಸುರಾಸ್ಮೃತಾ, ವೈಶ್ವಾನರ ಜ್ಞಾನ ಯೋಗ್ಯರಾದವರು ಸಾಕ್ಷಾತ್ತಾಗಿ ದೇವತೆಗಳು. ತಸ್ಮಾತ್ ತೇಷಾಂ ಫಲಂ ಸರ್ವಂ, ಅವರಿಗೇನೆ ಎಲ್ಲ ಫಲ. ಅನ್ಯೇಷಾಂ ತು ಸ್ವಯೋಗ್ಯತಃ, ಉಳಿದವರಿಗೆ ನಮ್ಮ ಯೋಗ್ಯತಾನುಸಾರವಾಗಿ. ಹೌದು, ಇಲ್ಲಿ ಬಂದು ವೈಶ್ವಾನರ ಅಂತ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಹೆಂಗೆ ಅರ್ಥ ಮಾಡಿರಿ? ಇನ್ನೊಂದು 5 ನಿಮಿಷ ಆಗ್ತಾ ಮುಗಿಸ್ಬಿಡ್ತೀನಿ. ಯಾಕೆ ಅಗ್ನಿ ಅಂತ ಯಾಕೆ ಅರ್ಥ ಮಾಡಬಾರದು ಅಂದ್ರೆ, ಕೋನ ಆತ್ಮ ಕಿಂ ಬ್ರಹ್ಮ, ಪ್ರಶ್ನೆ ಏನ್ ಕೇಳರಲ್ಲಿ ಮೊದಲು ಪ್ರಾರಂಭ ಆದ್ದು. ಪರಮಾತ್ಮ ಅಂದ್ರೆ ಯಾರು, ಬ್ರಹ್ಮ ಅಂದ್ರೆ ಯಾರು ಅಂತ ಉಪಾಸನ ಶುರುವಾಗಿದೆ. ನೀನ್ ಹೇಳಿದ್ವಲ್ಲ, ಆಗ ಬೆಳಿಗ್ಗೆ ಹೇಳಿದ್ವಲ್ಲ. ಆಮೇಲೆ ಇದು ಅದರಿಂದ ಉಪಕ್ರಮದಲ್ಲಿ ಭಗವಂತನ ವಿಷಯ ಇದ್ದಾಗ ಒಳಗೆ ಬಂದ ವೈಶ್ವಾನರಾದಿ ಶಬ್ದಗಳೆಲ್ಲವೂ ಕೂಡ ಯಾರನ್ನ ಹೇಳಬೇಕು? ಭಗವಂತನನ್ನೇ ಹೇಳಬೇಕೆ ಹೊರತಾಗಿ ಬೇರೆದಲ್ಲ. ಇನ್ನು ಸೋಯಮಾತ್ಮ ಚತುಷ್ಪಾತ್ ಸ್ಥೂಲ ಭುಗ್ ವೈಶ್ವಾನರ ಪ್ರಥಮ ಪಾದ, ಇವೆರಡೂ ಕೂಡ ಏನಾಗಿದೆ? ಎಲ್ಲಿದ್ದು ಎರಡು? ಮಾರ್ಕಾಂಡೇಯ, ಅದು ಮಾಂಡೂಕೋಪನಿಷತ್ತು ಏನದಲ್ಲ, ವಿಶ್ವ ತೈಜಸ ಪ್ರಾಜ್ಞೆ ಎನ್ನುವ ರೂಪದ ನೋಡ್ರಿ. ಅಲ್ಲಿ ಹೇಳುವಾಗ ಸೋಯಮಾತ್ಮ ಚತುಷ್ಪಾತ್, ಆ ಭಗವಂತನ 4 ರೂಪಗಳು. ಸ್ಥೂಲ ಭುಕ್ ವೈಶ್ವಾನರ ಪ್ರಥಮ ಪಾದ, ಸ್ಥೂಲ ಭುಕ್ಕಾದ ನನಗ ಅವಂಗ 15 ನಾನು ಹೆಂಡತಿ ಮಾಡಿ ಬರ್ತೇನೆ, ಕಳಿಸ್ತೀನಿ ಸದ್ಯ, ಕಳಿಸ್ತೀನಿ ಒಂದೇ ಸೆಕೆಂಡ್. ಏನಾಯ್ತು? ಕೋನಾತ್ಮ ಕಿಂ ಬ್ರಹ್ಮ ಸ್ವಯಮಾತ್ಮ ಚತುಷ್ಪಾತ್ ಸ್ಥೂಲ ಭುಗ್ ವೈಶ್ವಾನರ ಪ್ರಥಮ ಪಾದ. ಮತ್ತೆ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷಾತ್ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಾಂ ದೇಹಮಾಶ್ತಃ ಇತ್ಯಾದಿಶ್ಚ, ಇಷ್ಟೆಲ್ಲಾ ವಾಕ್ಯದಲ್ಲೂ ಕೂಡ ವೈಶ್ವಾನರು ವಿಷ್ಣುವಿತಿ ಸಿದ್ಧಂ, ವೈಶ್ವಾನರ ಶಬ್ದದಿಂದ ವಿಷ್ಣು ಅಂತೆ ಕರಿಬೇಕೆ ಹೊರತಾಗಿ ಬೆಳೆದಲ್ಲೇ ಅಲ್ಲ. ಈ ಪ್ರಕರಣ ಪ್ರಾರಂಭ ಆದಾಗಿನ ವಾಕ್ಯ ಕೋನಾತ್ಮ ಕಿಂ ಬ್ರಹ್ಮ ಅದ. ಮಾಂಡೂಕೋಪನಿಷತ್ತಿನಲ್ಲಿ ಸೋಯಮಾತ್ಮ ಚತುಷ್ಪಾತ್ ಸ್ಥೂಲ ಭುಗ್ ವೈಶ್ವಾನರ ಪ್ರಥಮ ಪಾದ ಆದ. ಬ್ರಹ್ಮಸೂತ್ರದಲ್ಲಿ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷ ಆತದ. ಭಗವದ್ಗೀತೆಯಲ್ಲಿ ಅಹಂ ವೈಶ್ವಾನರೋ ಭೂತ್ವ ಅಂತದ. ಇಷ್ಟು ವಾಕ್ಯ ಇದ್ದಾಗ ವೈಶ್ವಾನರ ಪರಮಾತ್ಮ ಅಂತ ಹೇಳಾರ, ಇನ್ಯಾರು ಹೇಳ್ತೀವಪ್ಪ? ಇನ್ನ ಸ ವಾಯು ಸ ಆಕಾಶ, ವಾಯುಶ್ಚ ಆಕಾಶಶ್ಚ ಅಧಿತಿಷ್ಠತಃ ಇತಿ ವಾಯು ವಚನಾತ್, ಅವನೇ ವಾಯು ಅವನೇ ಆಕಾಶ, ವಾಯು ಹಾಗೂ ಆಕಾಶ ಇಬ್ರು ಭಗವಂತನನ್ನ ಆಶ್ರಯಿಸಿಕೊಂಡಿದ್ದಾರೆ ಎನ್ನುವಲ್ಲಿ ವಾಯೋಹ ರೂಪಂ ಅನ್ಯಾಧಿಷ್ಠಿತಂ ಆಕಾಶಾಖ್ಯಂ ವಾಯೋಹ ಸ್ವರೂಪವಿತಿ ಜ್ಞಾಯತೆ. ಅಲ್ಲೇನ್ ತಿಳಿದು ಬರ್ತದೆ? ವಾಯುದೇವರು ಇನ್ನೊಬ್ಬರಿಂದ ಆವೇಶಕ್ಕೆ ಒಳಗಾದಾಗ ಆಕಾಶ ಎಂದು ಕರೆಸಿಕೊಳ್ತಾರೆ, ಒಳಗಾಗದೇ ಇದ್ದಾಗ ವಾಯು ಅಂತ ಕರೆಸ್ಕೊಳ್ತಾರ ಅಂತ ತಿಳಿದು ಬರ್ತದೆ. ಹಂಗೆಂಗ್ರಿ ಅಂತ ಕೇಳಿದ್ರೆ, ಆಕಾಶ ನಾಮ ವಿಘ್ನೇಶ, ಗಣಪತಿಗೊಂದು ಆಕಾಶ ಅಂತ ಹೆಸರದ. ವಾಯುಶ್ಚಾಕಾಶಕ ಸ್ಮೃತಃ, ವಾಯುದೇವರಿಗೂ ಆಕಾಶ ಅಂತದ. ಆಕಾಶ ಇತಿ ಲಕ್ಷ್ಮೀಶ್ಚ, ಲಕ್ಷ್ಮಿಗೂ ಅದ. ತಥಾಕಾಶೋ ಹರಿಸ್ವಯಂ, ಭಗವಂತನಿಗೂ ಆಕಾಶ ಅಂತ ಹೆಸರದ. ಎಷ್ಟು ಮಂದಿ ಹೆಸರು ನೋಡ. ಆಕಾಶ ಅಂತ ಪರಮಾತ್ಮ, ಆಕಾಶ ಅಂತ ಲಕ್ಷ್ಮೀದೇವಿ, ಆಕಾಶ ಪ್ರಾಣದೇವರು, ಆಕಾಶ ಗಣಪತಿ. ಹಿಂಗಾಗಿ ಈ ಆಕಾಶ ನಾಮಕಳಾದ ಲಕ್ಷ್ಮೀದೇವಿಯಿಂದ ಆವಿಷ್ಟರಾಗಿರುವಂತಹ ವಾಯುದೇವರಿಗೂ ಆಕಾಶ ಅಂತ ಕರಿತೇವೆ. ಸುತೇಜೋ ವಿಶ್ವರೂಪಾದಿ ಭೇದೇನ ಅಂಗಾನಿ ಮಾಪತೇಹೆ ಅಭಿನ್ನಾನಿಪಿ ಕಥ್ಯಂತೆ ಲೋಕದೃಷ್ಟಿ ವಿಭೇದತಃ. ನೋಡ್ರಿ, ಸುತೇಜ ವಿಶ್ವರೂಪ ಅಂತ ಬೇರೆ ಬೇರೆ ಅಂಗಗಳನ್ನು ಹೇಳ್ಯಾರ. ಖರೆ ಅಂದ್ರೆ ಅವೆಲ್ಲ ಅಭಿನ್ನ. ಭಗವಂತನ ಯಾವ ಅಂಗಗಳು ಭಿನ್ನ ಅಲ್ಲ, ಅಭಿನ್ನ. ಆದರೂ ಲೋಕದೃಷ್ಟಿ ವೇತ, ನೋಡುವಂಥ ನಮಗ ಎಲ್ಲಾ ಅಂಗಗಳು ಹೆಂಗ್ ಕಾಣಿಸ್ತಾವ? ಇದವನ್ ತಲಿ, ಅವನ್ ಕೈ, ಅವನ್ ಕಾಲು ಅಂತ ಹಿಂಗ್ ಕಾಣಿಸ್ತಾವ. ಆದ್ರಿಂದಾಗಿ ನಮಗ್ ಹಂಗೆ ಹೇಳಲ್ಪಟ್ಟದ, ಬೇರೆ ಏನು ಇಲ್ಲ. ಇದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಛಾಂದೋಗ್ಯೋಪನಿಷತ್ ಭಾಷ್ಯೆ ಪಂಚಮೋಧ್ಯಾಯ ಸಮಾಪ್ತ. ಶ್ರೀಕೃಷ್ಣಾರ್ಪಣಮಸ್ತು.